ಶಿವಂ ಶಾಂತಮದ್ವೈತಂ ಹಿ ಯಥುಕ್ತಂ ಸರ್ವಶಾಸ್ತ್ರೇಷು ತದ್ರೂಪಂ ಮದ್ಗುರುವರಂ ಶ್ರೀ ಶಾಂತಾನಂದಮಹಂ ಭಜೆ. ಶ್ರೀಮಜ್ಜಗದ್ಗುರು ಶಿವಾನಂದಾದಾರಂಭಾಂ ಶ್ರೀಮತ್ಪೂರ್ಣಾನಂದಮಧ್ಯಮಾಂ ಶ್ರೀಮದಸ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ಸರ್ವೋಪನಿಷದಾಂ ತತ್ವಂ ಸಂಗೃಹ್ಯ ಸ್ವಮನೀಷಯ ಏನೋಕ್ತಂ ದೇಶಭಾಷಾಯಾಂ ವಂದೇ ತಂ ನಿಜಗುಣೇಶ್ವರಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಚರಣಾರವಿಂದಗಳಲ್ಲಿ ಹಣೆಬಣಿದು, ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ತತ್ಸ್ವರೂಪರೇ ಆದ ಮಹಾಮೌನ ಯೋಗಿ ಜಗದ್ವಂದ್ಯ ಜಗದ್ಗುರು ಶ್ರೀ ಗುರುನಾಥರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಶಿವಾನಂದಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಚರಣಾರವಿಂದಗಳಲ್ಲಿ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಮರ್ಪಿಸಿ, ಸಭೆಯಲ್ಲಿ ಉಪಸ್ಥಿತರಿರುವ ಸಾಧಕ ಸಾಧಕಿಯರಾದ ತಮ್ಮೆಲ್ಲರಲ್ಲಿಯೂ ಕೂಡ ಶರಣಗಳು. ಆತ್ಮೀಯರೇ, ಪೂರ್ವ ಪ್ರವಚನದಲ್ಲಿ ವಿಷಯ ಸಾಗಿ ಬಂದದ್ದು ಕೇಳು ಬಳಿಕ ಪಂಚಯೋಗವಿದನು ಮಾಡಲ್ ಆಳಲಹುದು ಮುಕ್ತಿ ಪದವನು ಅನ್ನುವ ಸೂತ್ರ ಆರಂಭವಾಗಿ, ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಶಿವಯೋಗ ಹೇಳ್ತಾ ಇದ್ದಾರೆ. ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಶಿವಯೋಗ, 5 ಯೋಗಗಳು. ಅದರಲ್ಲಿ ನಿನ್ನೆಯ ಪ್ರವಚನದಲ್ಲಿ 1, 2, 6, 8 ವರ್ಣದ ಮನುಗಳ ಛಂದವನ್ನು ಅರಿದು ಎಲಸಿದುದನು ಕುಂದದೆ ಜಪಿಸುತ್ತಿರಲದು ಮಂತ್ರಯೋಗವು ಇದು ಎಂದು ಪೇಳುವರು ಸಂಯಮಿಗಳೆಲ್ಲ ಅನ್ನುವ ಈ ನುಡಿಯ ಅರ್ಥದ ಶ್ರವಣ ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ಸಾಧಕನಾದವನಿಗೆ ಹೇಳ್ತಾ ಇರೋದು ವಿಷಯ, ಸಿದ್ಧಾಂತ ವಿಷಯವನ್ನು 4ನೇ ಸಂಧಿಯಲ್ಲಿ ಮುಗಿಸಿದ್ದಾರೆ. ಆತ್ಮತತ್ವದ ಸಾಕ್ಷಾತ್ಕಾರ ಯಾರಿಗೆ ಆಗ್ತದೆ ಅಂತ ಕೇಳಿದರೆ ಅತ್ಯಂತ ಶುದ್ಧಾಂತಕರಣಿಯಾಗಿರುವ ಸಾಧಕನಿಗೆ ಆಗ್ತದನ್ನೋ ಅಭಿಪ್ರಾಯದಿಂದ 4ನೇ ಸಂಧಿ ಮುಗಿದು, ಆ ನಿರ್ಗುಣ ಯೋಗವನ್ನು ಅವಗತ ಮಾಡಿಕೊಳ್ಳುವುದು ಯಾರಿಂದ ಸಾಧ್ಯವಾಗಲಿಲ್ಲವೋ ಅವರ ಅಂತಃಕರಣ ಇನ್ನೂ ಪೂರ್ಣ ಪರಿಪಕ್ವ ಆಗಿಲ್ಲ ಅನ್ನುವುದನ್ನು ಇಟ್ಟುಕೊಂಡು ನಿರ್ಗುಣ ಅಷ್ಟಾಂಗ ಯೋಗವನ್ನು ಹೇಳಿ, ತದನಂತರ ಅದು ಯಾರಿಗೆ ತಿಳಿಯುವುದಿಲ್ಲವೋ ಸಗುಣ ಅಷ್ಟಾಂಗವನ್ನು ಹೇಳುವುದಕ್ಕೆ ಆರಂಭ ಮಾಡಿದರು. ಈಗಾಗಲೇ ಸಗುಣ ಅಷ್ಟಾಂಗ ಯೋಗದಲ್ಲಿ ಸಾಕಷ್ಟು ವಿಷಯಗಳನ್ನು ಶ್ರವಣ ಮಾಡ್ತಾ ಬಂದಿದ್ದೇವೆ. ಹಾಗೆಯೇ ಮಂದ, ಮಧ್ಯಮ, ಉತ್ತಮ ಅನ್ನುವ ಜಿಜ್ಞಾಸುಗಳನ್ನು ಇಟ್ಟುಕೊಂಡು ವಿಷಯಗಳನ್ನು ಬೇರ್ಪಡಿಸುತ್ತಾ ಬಂದಿದ್ದಾರೆ. ಈಗ ಪಂಚಯೋಗವನ್ನು ಹೇಳ್ತಾ ಇದ್ದಾರೆ. ಇದು ಕೂಡ ಅಂತಃಕರಣದ ಶುದ್ಧಿಗೆ ಮತ್ತೇನಲ್ಲ. ಏನಂತಾರೆ, ನಾದದ ನಿಜದೊಳಗಾಗಲಿ ಬಿಂದುವಿನ ರಮ್ಯವಾದ ರೂಪದೊಳಗೆ ಆಗಲಿ ಹಸುಗೂಡಿ ಭೇದವಳಿದು ಮನವಿರೆ ಲಯಯೋಗವೆಂದು ಓದಿ ಸೂರಿಗಳು ಸೂಚಿಸುವರು. ಸೂರಿಗಳು ಅಂದರೆ ಪಂಡಿತರು, ತತ್ವವೇತ್ತರು, ಅವರನ್ನು ಸೂರಿಗಳು ಅಂತ ಕರಿತೇವೆ. ಏನಂತಾರೆ, ಸಾಧಕನಿಗೆ ನಿನ್ನ ಮನಸ್ಸು ಏಕಾಗ್ರತೆ ಇಲ್ಲದೆ ಇರುವುದರಿಂದಲೇ 4ನೆಯ ಸಂಧಿಯಲ್ಲಿ ಹೇಳಿದಂತಹ ನಿರ್ಗುಣ ಯೋಗವು ನಿನಗೆ ಪ್ರಾಪ್ತವಾಗಲಿಲ್ಲ. ಆ ನಿರ್ಗುಣ ಯೋಗ ನಿನಗೆ ಅವಗತ ಅಥವಾ ಪ್ರಾಪ್ತ ಎರಡು ಒಂದೇ ಅರ್ಥ. ಆಗಬೇಕಾದರೆ ನಿನ್ನ ಅಂತಃಕರಣ ಪರಿಪಕ್ವ ಆಗಲೇಬೇಕು. ಅಲ್ಲಿ ನಿನ್ನ ಪ್ರಯತ್ನ ಇದೆ. ತನ್ನಷ್ಟಕ್ಕೆ ತಾನು ಅದು ಆಗುವುದು ಅಲ್ಲ. ಅದಕ್ಕಂತಾರೆ ಮನಸ್ಸು ಏನಂತಾರೆ ನೋಡ್ರಿ, ನಿನ್ನ ಮನಸ್ಸು ಹಸುಗೂಡಿ ಪ್ರಾಣ ವೃತ್ತಿಯೊಳಗೆ ಕೂಡಿಕೊಂಡು ಭೇದವಳಿದು, ಭೇದ ಬುದ್ಧಿ ಇರಕೂಡದು. ಭೇದ ಬುದ್ಧಿ ಇರಕೂಡದು ಅಂದರೆ ನಿನ್ನ ಮನಸ್ಸು ಏಕಾಗ್ರ ಆಗಬೇಕು. ನಾನು ಈ ಜಗತ್ತು ಎರಡೂ ಸತ್ಯ ಅಂತ ಆಗಬಾರ್ದು. ಜಗತ್ತು ಸತ್ಯ, ನಾನು ಸತ್ಯ ಅಂದರೆ ಭೇದ ಬುದ್ಧಿ. ಅದು
ಆ ಭೇದ ಬುದ್ಧಿ ಇರಬಾರ್ದು. ಆ ಭೇದ ಬುದ್ಧಿ ಹೋಗಬೇಕು. ಜಗತ್ತು ಸತ್ಯ ಅನ್ನುವ ಬುದ್ಧಿ ಹೋಯ್ತಂದ್ರೆ ಅಭೇದ ಸಹಜವಾಗಿ ಪ್ರಾಪ್ತ ಆಗ್ತದೆ. ಪರಂತು ಅಷ್ಟು ಸುಲಭವಾಗಿ ಹೋಗೋದಲ್ಲ ಅದು. ಜಗತ್ತು ಕಾಣ್ತಾನೆ ಇದೆ, ನಮ್ಮನ್ನು ಎಳಿತಾನೆ ಇದೆ, ಅಷ್ಟು ಸುಲಭವಾಗಿ ಹೋಗುವಂಥದ್ದು ಅಲ್ಲ. ಅಂದ್ರೆ ಇಲ್ಲಿ ಭೇದವಳಿದು ಹಸುಗೂಡಿ ಮನವಿರೆ. ಭೇದ ಅಲ್ಲಿ ನಿನ್ನ ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ಇರಲೇಬಾರದು. ಪ್ರಾಣದೊಡನೆ ಕೂಡಿಕೊಂಡು ಮನವು ಇದ್ದು ನಾದದೊಳಗಾಗಲಿ ಬಿಂದುವಿನ ರಮ್ಯವಾದ ರೂಪದೊಳಗಾಗಲಿ. ಅದು ನಿನ್ನ ಮನಸ್ಸು ನಾದಾನುಸಂಧಾನವನ್ನು ಮಾಡಬೇಕು. ನಾದ ಅಂದ್ರೆ ಏನು? ಹಿಂದೆ ಹೇಳ್ಕೊಂಬಂದಾರ ಅನಾಹತ ನಾದ. ಅನಾಹತ ನಾದ ಅಂದಾಗ ನಿನ್ನ ಮನಸ್ಸು, ನಿನ್ನ ಅಕ್ಷಿಗಳು, ಇಂದ್ರಿಯಗಳು, ಅಕ್ಷಿಗಳು ಅಂದರೆ ಇಂದ್ರಿಯಗಳು, ಪ್ರಾಣವೃತ್ತಿ ಏಕಾಗ್ರವಾದಾಗ ಅದನ್ನು ಆಲಿಸುವುದು ಅಂದರೆ ಬಿಂದುವಿನಲ್ಲಿ ಅಥವಾ ನಾದದಲ್ಲಿ. ನಾದದಲ್ಲಿ ಅಥವಾ ಬಿಂದುವಿನಲ್ಲಿ. ಬಿಂದು ಅಂದರೆ ಪ್ರಕಾಶ, ನಾದ ಅಂದರೆ ನಾದವೇ, ಧ್ವನಿ. ಅನೇಕ ವಿಧವಾದ ಧ್ವನಿಗಳನ್ನು ಪೂರ್ವದಲ್ಲಿ ಹೇಳ್ಕೊಂಬಂದಾರ. ಸಮುದ್ರ ಮೊದಲಾದ, ಬೇರಿ ಮೊದಲಾದ ಧ್ವನಿಗಳನ್ನು ಹೇಳ್ಕೊಂಬಂದಾರ. ಘಂಟಾನಾದ ಹೇಳ್ಯಾರ, ಬೇರಿ ನಾದ ಹೇಳ್ಯಾರ, ಸಮುದ್ರದ ನಾದ ಹೇಳ್ಯಾರ, 10 ವಿಧವಾದ ಧ್ವನಿಗಳನ್ನು ಹೇಳ್ಯಾರ. ಇಲ್ಲಿ ಬಿಂದು ಎಲ್ಲಿ ನೋಡೋದು ಅಂದ್ರೆ ಭ್ರೂಮಧ್ಯ ಸ್ಥಾನದಲ್ಲಿ ನೋಡೋದು ಬಿಂದು, ಮತ್ತೇನಲ್ಲ. ಭ್ರೂಮಧ್ಯ ಸ್ಥಾನದಲ್ಲಿ ಹೋದಾಗ ಅಲ್ಲಿ ಪ್ರಕಾಶ ತೋರ್ತದ ಸಾಧಕನಿಗೆ. ಕಿವಿಗಳನ್ನು ಮುಚ್ಚಿರಬೇಕು, ಕಣ್ಣು ಮುಚ್ಚಿರಬೇಕು. ಬಿಂದು ಒಳಗಣ್ಣಿನಿಂದ ನೋಡಬೇಕು, ಹೊರಗಣ್ಣಿನಿಂದ ಅಲ್ಲ. ಒಳಗಣ್ಣಿನಿಂದ ನೋಡ್ಬೇಕಂದ್ರೆ ವಿಚಾರ ರೂಪ ಕಣ್ಣಿನಿಂದ ನೋಡ್ಬೇಕಂತ ಅದರ ಅಭಿಪ್ರಾಯ. ಜ್ಞಾನ ರೂಪ ಕಣ್ಣಿನಿಂದ ನೋಡಬೇಕು ಅಂತ ಅದರ ಅಭಿಪ್ರಾಯ. ವಿಚಾರ, ಜ್ಞಾನ ಎಲ್ಲ ಪರ್ಯಾಯ ಶಬ್ದಗಳಂತ ಇಟ್ಕೋಬೇಕು ಈ ಸಂದರ್ಭದಲ್ಲಿ. ಅದನ್ನು ನೀನು ನಿರಂತರವಾಗಿ ನೋಡುವ ಅಭ್ಯಾಸ ಮಾಡು. ಎಲ್ಲಿ? ಭ್ರೂಮಧ್ಯ ಸ್ಥಾನದಲ್ಲಿ ಬಿಂದುವನ್ನು ನೋಡುವ ಅಭ್ಯಾಸ ಮಾಡು. ಹಾಗೆಯೇ ಅನಾಹತ ನಾದವನ್ನು ಕೇಳುವ ಅನುಸಂಧಾನವನ್ನು ಮಾಡು. ಅದನ್ನು ಮಾಡಿದರೆ ನೀನು ಇದೇನಾಗ್ತದೆ ಅಂತ ಕೇಳಿದರೆ, ನಿನ್ನ ಮನಸ್ಸು ಆ ನಾದ ಮಾಡುವ ಹೊತ್ತಿನವರೆಗೆ ಏಕಾಗ್ರವಾಗಿದ್ದು ಆತ್ಮಾಕಾರ ಆಗಿರ್ತದೆ. ಅಷ್ಟು ಹೊತ್ತಿನವರೆಗೆ ಅದು ಲಯ ಆಗ್ತದೆ, ಆತ್ಮನಲ್ಲಿಯೇ ಲಯ ಆಗ್ತದೆ. ಅದನ್ನು ಇಲ್ಲಿ ಅನುಷ್ಠಾನ ಮಾಡು ಅಂತ ಹೇಳ್ತಾ ಇದ್ದಾರೆ. ನೋಡ್ರು ಓದ್ತೇನೆ ಇನ್ನೊಮ್ಮೆ. ನಾದದ ನಿಜದೊಳಗಾಗಲಿ, ಅನಾಹತ ನಾದದ ಸ್ವರೂಪದಲ್ಲಿ ಆಗಲಿ, ಬಿಂದುವಿನ ರಮ್ಯವಾದ, ಬಿಂದುವಿನ ಅಂದ್ರೆ ಪ್ರಕಾಶ, ರಮ್ಯವಾದ ಸುಂದರವಾದ ರೂಪದೊಳಗಾಗಲಿ. ಅಲ್ಲಿ ಅನೇಕ ರೂಪ ಹೇಳ್ಕೊಂಬಂದಾರ. ರತ್ನದ ರೂಪ ಹೇಳ್ಯಾರ, ವಿದ್ಯುತ್ತಿನ ಕಾಮನ ಬಿಲ್ಲಿನ ರೂಪ ಹೇಳ್ಯಾರ, ಕೋಲ್ಮೆಂಚಿನ ರೂಪ ಹೇಳ್ಯಾರ. ಯಾವುದೋ ಒಂದು ರೂಪ ನಿನಗೆ ಅನುಸಂಧಾನಕ್ಕೆ ಯಾವುದು ಯೋಗ್ಯವಾಗುತ್ತದೆಯೋ ಅಂತಹ ಸುಂದರವಾದ ರೂಪದೊಳಗಾಗಲಿ. ಮನವು ಭೇದವಳಿದು ಹಸುಗೂಡಿರೆ. ನಿನ್ನ ಮನಸ್ಸು ಭೇದವಳಿದು ಪ್ರಾಣದೊಡನೆ ಕೂಡಿಕೊಂಡು ಅಲ್ಲಿ ಇದ್ದದ್ದೇ ಆದರೆ ಲಯಯೋಗವೆಂದು, ಅದು ಲಯಯೋಗ ಅಂತ ಓದಿ. ಶ್ರುತಿಗಳ ಪ್ರಮಾಣದಲ್ಲಿ ಓದಿ ಅಂದರೆ ಶ್ರುತಿಗಳನ್ನು ಓದಿ. ಸೂರಿಗಳು ಸೂಚಿಸುವರು. ಸೂರಿಗಳು ಅಂದರೆ ಯೋಗಶಾಸ್ತ್ರದಲ್ಲಿ ಬಲ್ಲಿದರಾದಂತಹ ಪಂಡಿತರು ಹೇಳುತ್ತಾರೆ ಅಂತ ಇದರ ಅಭಿಪ್ರಾಯ. ಇಲ್ಲಿ ವಿಷಯ ಏನು ಅಂತ ವಿಸ್ತಾರ ಮಾಡುವ ಜಾಗವೇ ಇಲ್ಲ. ಇಲ್ಲಿ ಕೇವಲ ಮನಸ್ಸನ್ನು ಏಕಾಗ್ರ ಮಾಡೋದು. ಅಂತಃಕರಣ ಶುದ್ಧಿ ಆಗಬೇಕಾದ್ರೆ ಮನಸ್ಸು ಕೂಡ ಏಕಾಗ್ರ ಆದಾಗಲೇ ಅಂತಃಕರಣ ಶುದ್ಧಿ ಆಗ್ತದಲ್ಲದೆ ಮನಸ್ಸಿನ ಏಕಾಗ್ರತೆ ಇಲ್ಲ ಅಂದ್ರೆ ಅಂತಃಕರಣ ಶುದ್ಧಿ ಇಲ್ಲ ಅಂತ ಅದರ ಅರ್ಥ. ಮುಂದಿನ ನುಡಿ ಹೇಳ್ತಾರೆ ನೋಡ್ರಿ. ಹವನಿಸಿದ ಅಷ್ಟಾಂಗದಿಂದೆ ಕರ್ಣ ಮುದ್ರಾ ನಿವಹದಿಂ ಬರಿಯ ಕುಂಭಕದಿಂದ ಪವನ ವಿಜಯವೇ ಹಠಯೋಗವು ಅಪ್ಪುದು ಎಂದು ಅವಿಚಲ ಮತಿಗಳು ಊಹಿಸುವರು. ಹಠಯೋಗ ಹೇಳಕೊಂಡ್ರಿ. ಈಗ ಲಯಯೋಗ ಆಯ್ತು, ಮಂತ್ರಯೋಗ ಆಯಿತು, ಲಯಯೋಗ ಆಯಿತು, ಈಗ ಹಠಯೋಗ ಹೇಳಲಿಕ್ಕೆ ಹೊರಟರು. ಹವನಿಸಿದ ಅಳತೆಗೆ ಬರುವ ಅಷ್ಟಾಂಗದಿಂದೆ. ಹವನಿಸಿದ ಅಂದ್ರೆ ಅಳತೆಗೆ ಬರುವ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ 8 ಅಂಗಗಳಿಂದ ಕೂಡಿದ್ದು ಸಗುಣ ಯೋಗ. ಹವನಿಸಿದ ಅಷ್ಟಾಂಗದಿಂದೆ ಇಲ್ಲಿ ಕರಣ ಅಂತ ಹೇಳ್ತಾರೆ. ಕರಣ ಯಾವುವು ಅಂತ ಕೇಳಿದರೆ ದೌತಿ, ಬಸ್ತಿ, ನೇತಿ, ತ್ರಾಟಕ ಮತ್ತು ನೌಲಿ ಹಾಗೂ ಕಪಾಲಭಾತಿ ಅಂತ 6 ಕರ್ಣಗಳನ್ನು ಪಾಠ ಮಾಡ್ಯಾರ. ಇಲ್ಲಿ ಕರ್ಣಗಳು, ಇವು ಕರ್ಣ ಅಂತ ಕರೆದ್ದಾರೆ. ಅದು ಯೋಗಶಾಸ್ತ್ರ ಬಲ್ಲವರು ನಮ್ಮ ಗುರೂಜಿ ಎಲ್ಲ ಹೇಳಿಕೊಡ್ತಾರೆ. ನಿಮ್ಗೆ ಬೇಕಂದ್ರೆ ಈ ಎಲ್ಲ ಕರ್ಣಗಳನ್ನು ಹೇಳಿಕೊಡ್ತಾರೆ. ದೌತಿ ಅಂದ್ರೆ ಏನು, ಬಸ್ತಿ ಅಂದ್ರೆ ಏನು, ಆಮೇಲೆ ನೇತಿ ಅಂದ್ರೆ ಏನು, ತ್ರಾಟಕ ಅಂದ್ರೆ ಏನು, ನೌಲಿ, ಕಪಾಲಭಾತಿ ಇವೆಲ್ಲವುಗಳನ್ನ ಹೇಳ್ಕೊಡ್ತಾರೆ ಅವರು. ಕೇಳ್ರಿ.
ಆಮೇಲೆ ಇದು ಕರ್ಣ, ಹವನಿಸಿದ ಅಷ್ಟಾಂಗ ಯೋಗದಿಂದೇ ಕರ್ಣ. ಮುದ್ರಾ, ಈ ಪೂರ್ವದಲ್ಲಿ ಮುದ್ರೆಗಳನ್ನ ಹೇಳ್ಕೊಂಡು ಬಂದಿದ್ದಾರೆ, ಮುದ್ರೆಗಳನ್ನು ನೀವು ತಿಳ್ಕೊಂಡು ಬಂದಿದ್ದೀರಿ. ಮುದ್ರಾ ನಿವಹದಿಂ, ಈ ಸಮೂಹದಿಂದ ಬರಿಯ ಕುಂಭಕದಿಂದ, ಕುಂಭಕ ಅಂದರೆ ಅಂತಃಕುಂಭಕ ಬಹಿಕುಂಭಕ ಎರಡೂ ಮಾಡಲಿಕ್ಕೆ ಬರ್ತದೆ. ಪ್ರಾಣವಾಯುವನ್ನು ಒಳಗೆ ಎಳೆದುಕೊಂಡು ಆ ಪ್ರಾಣವಾಯುವನ್ನು ಒಳಗೆ ಕೆಲವು ಸಮಯದವರೆಗೆ ತಡೆ ಹಿಡಿಯುವುದು ಕುಂಭಕ ಅಂತ ಕರೆಸಿಕೊಳ್ತದೆ. ಹಾಗೆಯೇ ಪ್ರಾಣವಾಯು ಹೊರಗೆ ಹೋದಾಗ ಅಂದರೆ ರೇಚಕ, ಹೊರಗೆ ಹೋಗೋದು ರೇಚಕ, ಒಳಗೆ ಬರುವುದು ಪೂರಕ. ಪೂರಕದಿಂದ ಒಳಗೆ ಬರ್ತದೆ, ಹೊರಗೆ ಹೋಗೋದು ರೇಚಕ. ಅಲ್ಲಿ ಹೊರಗೂ ಕೂಡ ಕುಂಭಕ ಮಾಡಲಿಕ್ಕೆ ಬರ್ತದೆ. ಅಂತಃಕುಂಭಕ ಬಹಿಕುಂಭಕ ಅಂತ ಕರೆದ್ದಾರೆ ಇವನ್ನ. ಅಂತೂ ಇಲ್ಲಿ ನಿನ್ನ ಪ್ರಾಣವೃತ್ತಿಯನ್ನು ಎಷ್ಟು ತಡೆ ಹಿಡಿಯುತ್ತೀಯೋ ಅಷ್ಟು ನಿನ್ನ ಅಂತಃಕರಣ ಶುದ್ಧ ಆಗ್ತದೆ ಅನ್ನುವುದು ಇದರ ಹಿಂದಿರುವ ಭಾವನೆ. ಅದು ಪ್ರತಿ ಹೆಜ್ಜೆಗೆ ಅನ್ವಯ ಆಗ್ತಾ ಹೋಗ್ತದೆ. ಕುಂಭಕದಿಂದ ಪವನ ವಿಜಯವೇ. ಎಷ್ಟೋ ಜನರು ಪ್ರಾಣಾಯಾಮದ ಬಲದಿಂದ ಕುಂಭಕ ಮಾಡಿಕೊಂಡು ಕೆಲವಾರು ತಿಂಗಳವರೆಗೆ ಭೂಮಿಯಲ್ಲಿ ಹುಗಿಸಿಕೊಳ್ಳುತ್ತಾರೆ, ಕೆಲವಾರು ದಿನಗಳವರೆಗೆ ಹುಗಿಸಿಕೊಳ್ಳುತ್ತಾರೆ, ಅವರವರ ಯೋಗಾಭ್ಯಾಸಕ್ಕೆ ಅನುಗುಣವಾಗಿ. ಹಠಯೋಗವು ಅಪ್ಪುದು ಎಂದು ಇದಕ್ಕೆ ಹಠಯೋಗ ಅಂತ ಅವಿಚಲ ಮತಿಗಳು ಊಹಿಸುವರು. ಎಷ್ಟೋ ಮಂದಿ ತೋರಿಸ್ತಾರೆ ಪಬ್ಲಿಕ್ ಆಗಿ, 4 ದಿನ ಹುಗಿಸ್ಕೊಂಡವ್ರು ಇದ್ದಾರೆ, ತಿಂಗಳ ಹುಗಿಸ್ಕೊಂಡವ್ರು ಇದ್ದಾರೆ. ಅವರು ಶ್ವಾಸೋಚ್ಛ್ವಾಸವನ್ನು ನಿರೋಧ ಮಾಡಿರ್ತಾರೆ, ಕುಂಭಕ ಇರ್ತದೆ. ಆ ಕುಂಭಕ ಇದ್ದಾಗ ಲಂಬಿಕ ಯೋಗಿಗಳು ಅಂತೂ ಕೂಡ ಅವರನ್ನು ಕರೀಲಿಕ್ಕೆ ಅವಕಾಶ ಇದೆ. ಅಂಥವರು ಎಷ್ಟೋ ಜನ ಇದ್ದಾರೆ. ನಾವು ಚಿಕ್ಕವರಿದ್ದಾಗ ಒಂದು ಘಟನೆ ನಡೀತು ಆ ಊರಾಗ. ಒಬ್ಬ ಯೋಗ ಬಲ್ಲದ ಗುರುವಿನಲ್ಲಿ ಒಬ್ಬ ಬ್ರಹ್ಮಚಾರಿ ಹುಡುಗ ಅಭ್ಯಾಸದಲ್ಲಿ ನಿರತನಾಗಿದ್ದ. ಅವನು ಊರು ಬೇರೆ, ಗುರುಗಳು ಊರು ಬೇರೆ. ಎಷ್ಟು ಆ ಊರು ಅಂದರೆ ಒಂದು 3 ಮೈಲಿ ಅಂತರದಲ್ಲಿ. ಇದು ನಡೆದ ಘಟನೆ ಹೇಳಕತ್ತೇನೆ, ಮತ್ತೇನೆಲ್ಲ ಅದು ನೆನಪಿಗೆ ಬಂತು. ನಡೆದ ಘಟನೆ ಹೇಳಕತ್ತೇನೆ. ಈ ಗುರುಗಳು ವಯಸ್ಸು ಸಾಕಷ್ಟು ಆಗಿತ್ತು. ವಯಸ್ಸು ಸಾಕಷ್ಟು ಆದಮೇಲೆ ಶರೀರ ಬಿಟ್ಟಿದ್ದಾರೆ ಗುರುಗಳು ಅನ್ನೋದು ಸಹಜವಾಗಿ ಶಿಷ್ಯನಿಗೂ ಮುಟ್ಟಿತು. ಅವನು ಬಂದ ಶಿಷ್ಯ, ಗುರುಗಳ ಶರೀರ ತೊಳೆದು ಕುಂಡ್ರಿಸಿದ್ರು. ಅವನು ಬಂದ, ಪದ್ಮಾಸನ ಹಾಕಿದ, ಕುಳಿತುಕೊಂಡ, ಪ್ರಾಣವೃತ್ತಿಯನ್ನು ಮೇಲಕ್ಕೆ ಏರಿಸಿದ, ಕುಂಭಕದಲ್ಲಿ ಕುಳಿತು ಬಿಟ್ಟ. ಶ್ವಾಸೋಚ್ಛ್ವಾಸ ನಿಂತು ಹೋಯಿತು. ಶ್ವಾಸನೂ ಇಲ್ಲ, ಉಚ್ಛ್ವಾಸನೂ ಇಲ್ಲ. ಕುಳಿತಿದ್ದು ಹಾಗೆಯೇ ಕೊಳ್ತಿರ್ತಾರೆ. ಇದು ಗೊತ್ತಿಲ್ಲದ ಮಂದಿ ಸುತ್ತಲೂ ಇದ್ದವರು ಇದು ಗೊತ್ತೇ ಇಲ್ಲ, ಶಾಸ್ತ್ರವೇ ಗೊತ್ತಿಲ್ಲ. ಭಾಳ ಖರಾಬ್ ಊರು ಈ ಜನ್ಮಭೂಮಿ, ಇದರ ಜನ್ಮಭೂಮಿ. ಏನೂ ಸಂಸ್ಕಾರ ಇಲ್ಲದ ಊರು, ಅದನ್ನು ಹೇಳಕತ್ತೇನೆ, ಮತ್ತೇನಿಲ್ಲ. ಏನೂ ಸಂಸ್ಕಾರವೇ ಇಲ್ಲ ಅಂದರೆ ಅಧ್ಯಾತ್ಮ ಸಂಸ್ಕಾರವೇ ಇಲ್ಲ. ನಾವು ಹಾಗೇ ಕೊಳ್ತಿದ್ದಾನೆ. ನಾವು ಆಗೆಲ್ಲ ಭಾಳ ಚಿಕ್ಕವರು, ಒಳ್ಳೆ ಯಾರು ಒಂದು 10-12 ವರ್ಷ ಬೇಡ 15 ವರ್ಷ ಇರ್ಬೋದು ಇಷ್ಟೇ, ಭಾಳ ಚಿಕ್ಕವರು. ನಮ್ಮ ಕಾಕ ಒಬ್ಬ ಭಾಳ ಗಡಿಮುಟ್ಟಿದ್ದ. ಅದೆಲ್ಲ ಸಹಜವಾಗಿ ಊರಾಗ ಯಾರೋ ತೀರ್ಕೊಂಡ್ರು ನಮ್ಮ ಕಾಕ ಅಲ್ಲಿ ರಾಮ. ಅಂದರೆ ಅದು ವೀರಶೈವ ಜನ ಹೆಚ್ಚಾಗಿರೋ ಊರು. ಹುಗಿದು ಎಲ್ಲ ಕಡೆ ಸುಡೋದು ಭಾಳ ಕಡಿಮೆ ಇತ್ತು, ಸುಡೋರು ಭಾಳ ಕಡಿಮೆ ಇದ್ದರು. ಇವ ರಾಮ ಭಾಳ ಗಟ್ಟಿಮುಟ್ಟಿದ್ದ. ಅವನ ಹೆಸರು ವೀರಭದ್ರಪ್ಪ, ಆ ಹುಡುಗನ ಹೆಸರು ವೀರಭದ್ರಪ್ಪ. ವೀರಭದ್ರನು ಅವ್ರ ಗುರುಗಳು ತೀರ್ಕೊಂಡ್ರಂತ ತಾನೂ ತೀರ್ಕೊಂಡ ಅಂತ ಸುದ್ದಿ ಮಾಡಿ ಅವನ ಪಕ್ಕದಾಗ ಮತ್ತೊಂದು ಕುಣಿ ಕಡ್ದ, ಅವಗೊಂದು ಸಂತಕ ಮಾಡಿ ಗುರುವಿನ ಶರೀರ ಇಟ್ಟರು, ಇವಾಗೊಂದು ಕಟ್ಟಿಗೆ ಸಂತಕ ಮಾಡಿ ಇವನ ಶರೀರ ಇಟ್ಟರು. ಹೋದ ಇಬ್ಬರನ್ನು ಹೋಗಿದ್ರು. ನಾವು ಚಿಕ್ಕವರಿದ್ದೀವಿ, ಏನೋ ಗೊತ್ತಿಲ್ಲ. ಮುಂದೆ ಈ ಕಡೆ ಏನು ಬಂದಿವಲ್ಲ, ಬಂದ ಮೇಲೆ ಆ ಹೋಗಿದ್ದವ ಅಂದರೆ ಯಾವ ಯೋಗ ಗುರು ಇದ್ದಲ್ಲ, ಅವನ ಮಗ ಇದ್ದ. ಅವನ ಮಗನ ಕೇಳೀನಿ, ನನಗೆ ಸಂಶಯ ಇತ್ತಿದು. ಅವನ ಮಗನ ಕೇಳೀನಿ, ವೀರಭದ್ರಪ್ಪ ನಿಮ್ಮ ತಂದೆಯವರು ತೀರ್ಕೊಂಡಾಗ ಅವನು ತೀರ್ಕೊಂಡ ಅಂತ ನಾನು ಕೇಳಿದ್ದೆ. ಆಗ ನಾನು ಭಾಳ ಚಿಕ್ಕವ. ಅವ ಹೇಗೆ ತೀರ್ಕೊಂಡ ಏನು ಅಂತ ಕೇಳಿದಾಗ ಏನಿಲ್ಲ, ಬಂದ ಒಂದು ಕಾಲ ಮೇಲೆ ಒಂದು ಕಾಲ ಹಾಕಿ ಕುಳಿತುಕೊಂಡ. ಪದ್ಮಾಸನ ಅನ್ನೋದು ಗೊತ್ತಿಲ್ಲ ಅವ ಪಾಪ. ಕುಳಿತುಕೊಂಡ, ಹಾಗೇ ಕುಳಿತು ಶ್ವಾಸೋಚ್ಛ್ವಾಸ ನಿಂತು ಹೋಗಿಬಿಡ್ತು. ಅದಕ್ಕೆ ಅವನು ತೀರ್ಕೊಂಡ ಅಂತ ನಾವು ಸಹಜವಾಗಿ ನಮ್ಮ ತಂದೆಯ ಸಮಾಧಿಯ ಪಕ್ಕದಲ್ಲಿ ಸಮಾಧಿ ಮಾಡಿದ್ದೀವಿ ಅಂತ ಹೇಳಿದ.
ಕೇಳಿನ ಶರೀರ ಬಿದ್ದಿತ್ತು ಏನು ಕುಂತಂಗಿತ್ತು ಅಂತ ಕೇಳಿನ ಕುಂತಂಗಾಗಿತ್ತು ಅಂತವ. ಗೊತ್ತಾಯ್ತೇನೆ. ಅವ ಕುಂಭಕ ಮಾಡಿ ಪ್ರಾಣವಾಯುವನ್ನು ತಡೆ ಹಿಡಿದು ಕುಳಿತ ಮರಾಯ ಇವರು ಹೋಗೋದು ಬಿಟ್ರು. ಮುಂದೆ ಅದು ಉತ್ಥಾನ ಆಯಿತು ಅಥವಾ ಅಲ್ಲೇ ಲಯ ಆಯಿತೋ ಗೊತ್ತಾಗಲಿಲ್ಲ, ಆ ವಿಷಯ ಬೇರೆ. ಯಾಕೆ ಇದನ್ನು ನೆನಪು ಮಾಡಿದೆ ಅಂತ ಕೇಳಿದರೆ, ಶ್ವಾಸೋಚ್ಛ್ವಾಸ ಇಲ್ಲದೆ ಅವ್ರು ಕೂಡ್ತಾರೆ. ಶ್ವಾಸೋಚ್ಛ್ವಾಸ ಇಲ್ಲ ಅದಕ್ಕೆ ಹಸಿವೆ ಆಗೋದಿಲ್ಲ, ತೃಷೆ ಆಗೋದಿಲ್ಲ. ಶ್ವಾಸೋಚ್ಛ್ವಾಸ ಇತ್ತಂದ್ರೆ ಹಸಿವೆ ತೃಷೆ ಎರಡೂ ಆಗ್ತದೆ. ಅದಕ್ಕೆ ಯೋಗಿಗಳು 40 ಗಂಟಲೆ ಭೂಮಿಯಲ್ಲಿ ಹೂಗಿಸ್ಕೊಂಡು ತೋರಿಸ್ತಾರೆ, ನಾ ಯೋಗ ಅಭ್ಯಾಸ ಮಾಡಿದ್ದೇನೆ ಅಂತ. ಅದು ಇನ್ನೊಬ್ಬರಿಗೆ ತೋರಿಸುವುದಕ್ಕಾಗಿ ಮಾಡೋದಲ್ಲ, ಆದರೂ ತೋರಿಸ್ತಾರೆ ಕೆಲವು ಜನ. ಇರಲಿ, ನೆನಪು ಮಾಡಿದ್ದೆ ಯಾಕೆ ಅಂತ ಕೇಳಿದರೆ, ಶ್ವಾಸ ಉಚ್ಛ್ವಾಸ ಇವೆರಡೂ ಇಲ್ಲದೆ ಬದುಕುತ್ತಾರೆ ಕುಂಭಕ ಮಾಡಿದ ಯೋಗಿಗಳು ಅಂತ. ಲಂಬಿಕಾ ಯೋಗಿ ಅಂತ ನಮ್ಮ ಗ್ರಂಥಕಾರರ ಬರ್ದಾರೆ. ಇವರು ಲಂಬಿಕಾ ಯೋಗಿಗಳು ಅಂತ. ಅವರು ಸಂಕಲ್ಪ ಮಾಡ್ತಾರೆ, ಯಾವಾಗ ಉತ್ಥಾನ ಆಗಬೇಕು ಅಂತ ಸಂಕಲ್ಪ ಮಾಡ್ತಾರಲ್ಲ ಆ ಸಮಯಕ್ಕೆ ಅವ್ರು ಎತ್ತರ ಆಗ್ತಾರೆ. ಇಲ್ಲ ಬ್ರಹ್ಮರಂಧ್ರ ಭೇದಿಸಿಕೊಂಡು ನಾನು ಉತ್ತಮ ಲೋಕಕ್ಕೆ ಹೋಗಬೇಕಂತ ಸಂಕಲ್ಪ ಮಾಡಿದರೆ ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು ಉತ್ತಮ ಲೋಕಕ್ಕೆ ಹೋಗುತ್ತಾರೆ. ಉತ್ಥಾನಾವಸ್ಥೆ ಇಂತಿಷ್ಟು ದಿವಸಕ್ಕೆ ಆಗಬೇಕಂದ್ರೆ ಅವ್ರು ಹುಗಿಸ್ಕೊಂಡು ಅವ್ರು ಹೇಳ್ತಾರೆ, ಇಂಥ ದಿವಸ ನೀವು ತೆಗಿಬೇಕು ಅಂತ ಹೇಳ್ತಾರೆ. ಅವರು ತೆಗೆದಿದ್ರೆ ಅದು ಅಲ್ಲೇ ಹೋಗ್ತದೆ, ಅಲ್ಲೇ ಬಾಡಿ ಡೆಡ್ ಆಗ್ತದೆ. ಬ್ರಹ್ಮರಂಧ್ರ ಭೇದಿಸ್ಕೊಂಡು ಹೋಗೋದಿಲ್ಲ. ಅದು ಬ್ರಹ್ಮರಂಧ್ರ ಭೇದಿಸಿಕೊಂಡು ಹೋಗಬೇಕಂತ ಸಂಕಲ್ಪ ಮಾಡಿದರೆ ಮಾತ್ರ ಬ್ರಹ್ಮರಂಧ್ರವನ್ನು ಭೇದಿಸ್ಕೊಂಡು ಹೋಗ್ತದೆ. ಈಗ ನೀವೆಲ್ಲ ದಿನ ನಿದ್ರೆ ಅವಸ್ಥೆಯಲ್ಲಿ ಇರ್ತೇವೆ. ಬೆಳಿಗ್ಗೆ ಇಷ್ಟೊತ್ತಿಗೆ ಹೇಳ್ಬೇಕು ಅಂತ ಸಂಕಲ್ಪ ಮಾಡಿದರೆ ಅಷ್ಟೊತ್ತಿಗೆ ಎತ್ತರ ಆಗ್ತದೆ. ಇಷ್ಟೊತ್ತಿಗೆ ಹೇಳ್ಬೇಕಂತ ಸಂಕಲ್ಪ ಮಾಡಿದರೆ ಅಷ್ಟೊತ್ತಿಗೆ ಎತ್ತರ ಆಗ್ತದೆ. ನಿದ್ರಾ ಸಮಾಧಿ, ಅದು ನಿದ್ರಾ ಸಮಾಧಿ ಸ್ಥಿತಿ ಅಂತ ಭಗವತ್ಪಾದರ ಬರ್ತಾರೆ. ರತ್ನೈಕಲ್ಪಿತ ಮಾಸನಂ ಅನ್ನುವ ಸ್ತೋತ್ರದಲ್ಲಿ ನಿದ್ರಾ ಸಮಾಧಿ ಸ್ಥಿತಿ ಅಂತ ಬರೆದ್ದಾರೆ. ಇದಕ್ಕೆ ಉದಾಹರಣೆ ಎಷ್ಟೇ ಇದು. ನಿದ್ರೆ ಸಮಾಧಿ ಇದ್ದ ಹಾಗೆ. ಕುಂಭಕ ಮಾಡಿದ ಯೋಗಿ ಸಮಾಧಿ ಅವಸ್ಥೆಯಲ್ಲಿರ್ತಾನೆ. ಇಷ್ಟೊತ್ತಿಗೆ ಉತ್ಥಾನ ಆಗಬೇಕಂದ್ರೆ ಉತ್ಥಾನ ಆಗ್ತಾನೆ ಅನ್ನುವುದಕ್ಕಾಗಿ ಇದನ್ನು ನೆನಪು ಮಾಡಿದ್ದು. ಹಠಯೋಗಿಗಳಿಗೆ ಮಾತ್ರ ಇದು ಸಾಧ್ಯ, ಸಾಮಾನ್ಯರಿಗೆ ಸಾಧ್ಯ ಅಲ್ಲ ಅಂತ ಇದರ ಅಭಿಪ್ರಾಯ. ಹವನಿಸಿದ ಆಯಿತು, ಭೇದ ಒಲಿದ ಮನವಿರೇ ಲಯಯೋಗವೆಂದು ಸೂರ್ಯಗಳು ಹೇಳುವರು. ಹವನಿಸಿದ ಅಷ್ಟಾಂಗದಿಂದ ಕರಣ ಮುದ್ರಾ ನಿವಹದಿಂ ಬರಿಯ ಕುಂಭಕದಿಂದ ಪವನ ವಿಜಯವೇ, ಶ್ವಾಸೋಚ್ಛ್ವಾಸದ ನಿಲ್ಲಿಸುವಿಕೆ. ವಿಜಯವೇ ಅಂದರೆ ಶ್ವಾಸ ಉಚ್ಛ್ವಾಸ ಎರಡೂ ಇಲ್ಲ, ನಿಲ್ಲಿಸುವಿಕೆ. ಹಠಯೋಗವು ಅಪ್ಪುದು, ಇದನ್ನು ಹಠಯೋಗ ಅಂತ ಕರೀತಾರೆ ಎಂದು ಅವಿಚಲ ಸ್ಥಿರವಾದ ಬುದ್ಧಿಯುಳ್ಳ ಅವಿಚಲ ಮತಿಗಳು ಊಹಿಸುವರು. ಅವಿಚಲ ಸ್ಥಿರವಾದ ಬುದ್ಧಿಯುಳ್ಳವರು ಅಂದರೆ ಯೋಗಶಾಸ್ತ್ರದಲ್ಲಿ ಬಲ್ಲಿದರು ಅಂತ ಇಲ್ಲಿ ಅನ್ವಯ ಮಾಡೋದು ನಾವು. ಅವಿಚಲ ಸೂರಿಗಳು ಅಂದರೆ ಪಂಡಿತರು ಅಂತ ಹೇಳಿದ್ದೇನೆ. ಯೋಗಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಪಡೆದವರು. ಸೂಚಿಸುವರು, ಅವರು ಇದು ಹೇಳಿದಂಥ ವಿಚಾರ. ಮುಂದಿನ ನುಡಿ. ಅರಿವಿನೆಂದೊಳ ಹೊರಗಣ 3 ಲಕ್ಷದಿಂದ ಅರಿದು ತತ್ವವನು ಮಾನಸವೃತ್ತಿ ಕರಿಗೊಂಡು ನಿಂದೊಡೆ ಅದನೇ ರಾಜಯೋಗವೆಂದು ಅರುಹಿ ತೋರುವರು ಅಚ್ಚ ಸುಖಿಗಳು. ಅರುಹಿ ತೋರುವರು ಅಚ್ಚ ಸುಖಿಗಳು. ಅರಿವಿನಿಂದ, ಜ್ಞಾನದಿಂದ, ಒಳ ಹೊರಗಣ ಒಳಗೆ ಮತ್ತು ಹೊರಗೆ ಮಧ್ಯದಲ್ಲಿ 3 ಲಕ್ಷ, ಅಂತರ್ಲಕ್ಷ, ಬಹಿರ್ಲಕ್ಷ, ಮಧ್ಯಲಕ್ಷ ಅಂತ 3 ಲಕ್ಷ. ಒಳ ಹೊರಗಣ 3 ಲಕ್ಷದಿಂದ ಅರಿದು ತತ್ವವನು ಅಂದರೆ ಆತ್ಮತತ್ವವನು, ಅಖಂಡ ಚೈತನ್ಯಾತ್ಮಕವಾಗಿರುವ ಆತ್ಮತತ್ವವನು ಮಾನಸವೃತ್ತಿ ಕರಿಗೊಂಡು ನಿಂದೊಡೆ. ಮಾನಸವೃತ್ತಿ, ನಿನ್ನ ಮನಸ್ಸಿನ ವೃತ್ತಿ, ಸಂಕಲ್ಪ ವಿಕಲ್ಪಗಳನ್ನು ಕಳೆದುಕೊಂಡು ಕೇವಲ ಆತ್ಮಾಕಾರವಾಗಿ ಕರಿಗೊಂಡು ದೃಢವಾಗಿ ನಿಂದೊಡೆ ನಿಂತದ್ದೇ ಆದರೆ ಅದನ್ನೇ ರಾಜಯೋಗವೆಂದು, ಅದನ್ನು ರಾಜಯೋಗ ಎಂದು ಅರುಹಿ ತಿಳಿಸಿ ತೋರುವರು ಅಂದರೆ ನಮ್ಮ ಅನುಭವಕ್ಕೆ ಬರುವಂತೆ ತಿಳಿಸಿಕೊಡುವರಂತೆ ಅರ್ಥ. ತೋರುವರು ಅಚ್ಚ ಸುಖಿಗಳು. ಅಚ್ಚ ಸುಖಿಗಳು ಅಂದರೆ ಯೋಗಶಾಸ್ತ್ರದಲ್ಲಿ ಬಲ್ಲಿದರಾದಂಥ ಮಹಾನುಭಾವರು ಅಂತ ಇದರ ಅಭಿಪ್ರಾಯ. ಇನ್ನು 5ನೇದ್ದು, ಗುರು ಶಂಭುಲಿಂಗದ ಅರ್ಚನೆಯು ಅನುಸಂಧಾನ ವರವಿದ್ಯಾ ಭಕ್ತಿ ಸುವ್ರತವು 5 ನಿರುತದಿಂದ ಅಳವುಟ್ಟುದನೆ
ಯೋಗವೆಂದು ವರೆವರು ಒಲಿದು ವೇದ ವಿದುಗಳು ಅಂತ ಇದೆ, ವಿದರುಗಳು ಅಂತಿದೆ, ವಿದುಗಳು ಅಂತಿದೆಯೋ? ಯಾರು ಮೂಲ ಪುಸ್ತಕ ನಿಂದಲ್ಲ, ವಿದುಗಳು ತಿಳಿದವರು ವಿದುಗಳು. ಗುರು ಶಂಭುಲಿಂಗದ ಅರ್ಚನೆ. ನಿರ್ಗುಣ ನಿರಾಕಾರವಾದ ಆತ್ಮತತ್ವವನ್ನು ಅನುಭವಕ್ಕೆ ತಂದುಕೊಳ್ಳಬಹುದಲ್ಲದೆ ನಿರ್ಗುಣ ನಿರಾಕಾರವಾದ ಆತ್ಮತತ್ವವನ್ನು ಪೂಜೆ ಮಾಡಲಿಕ್ಕೆ ಬರುವುದಿಲ್ಲ. ಏನು? ನಿರ್ಗುಣ ನಿರಾಕಾರವಾದ ಆತ್ಮತತ್ವವನ್ನು ಕುರಿತು ಪೂಜಿಸುವುದಕ್ಕೆ ಅಧಿಕಾರ ಇಲ್ಲ. ಯಾಕಿಲ್ಲ ಅಂತ ಕೇಳಿದರೆ, ನಿರ್ಗುಣ ನಿರಾಕಾರವಾದ ಆತ್ಮತತ್ವವನ್ನು ತಿಳಿದು ಪೂಜೆ ಮಾಡ್ತೀಯೋ, ತಿಳಿಯದೆ ಪೂಜೆ ಮಾಡ್ತೀಯೋ? ಪೂಜೆ ಮಾಡ್ಬೇಕಾದ್ರೆ ಮುಂದೊಂದು ಲಿಂಗ ಇರ್ಬೇಕಾ? ಆ ಲಿಂಗ ತಿಳಿದು ಪೂಜೆ ಮಾಡ್ತೀವಿ. ಅಥವಾ ನಿಮ್ಮ ಇಷ್ಟ ದೇವತೆಯ ಮೂರ್ತಿಯರ ಇರಬೇಕಾ? ಆ ಮೂರ್ತಿಯನ್ನು ತಿಳಿದು ಪೂಜೆ ಮಾಡ್ತೀವಿ. ಇದರಂತೆ ಆತ್ಮತತ್ವವನ್ನು ತಿಳಿದು ಪೂಜೆ ಮಾಡ್ತೀಯೋ, ಏನು ತಿಳಿಯದೆ ಪೂಜೆ ಮಾಡ್ತೀಯೋ? ತಿಳಿದು ಪೂಜೆ ಮಾಡ್ತೇನಂದು ಅದನ್ನೇನಾದಿ. ತಿಳಿಯದೆ ಪೂಜೆ ಮಾಡ್ತೇನಂದು ಏನು ಮಾಡೋಣ? ತಿಳಿಯದೆ ಪೂಜೆ. ಅದಕ್ಕಾಗಿ ನಿರ್ಗುಣ ನಿರಾಕಾರವಾದ ಆತ್ಮವೇ ನಾನು ಎಂದು ಅನುಭವಿಸಬೇಕಲ್ಲದೆ ಪೂಜಿಸುವುದಕ್ಕೆ ಅಲ್ಲಿ ಅಧಿಕಾರ ಇಲ್ಲ. ಅಲ್ಲಿ ದ್ವೈತಾಪತ್ತಿ ಇಲ್ಲ, ಅಲ್ಲಿ ಅದ್ವೈತ ಇದೆ. ತಾನು ಬೇರೆ ಅಲ್ಲ, ಆತ್ಮತತ್ವವೂ ಬೇರೆ ಅಲ್ಲ, ಎರಡೂ ಒಂದೇ ಆಗಿರ್ತದೆ. ಅಲ್ಲಿ ಎರಡೂ ಒಂದೇ ಆದಾಗ ಅಲ್ಲಿ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ, ಮಾಡೋಕ್ಕೂ ಬರೋದಿಲ್ಲ. ಅವಶ್ಯಕತೆ ಇಲ್ಲ ಅನ್ನೋದಕ್ಕಿಂತಲೂ ಮಾಡಲಿಕ್ಕೆ ಬರುವುದೇ ಇಲ್ಲ ಅಂತ ಇದರ ಅಭಿಪ್ರಾಯ. ಅದಕ್ಕಾಗಿ ಇಲ್ಲಿ ಗುರು ಶಂಭುಲಿಂಗ ಅಂತ ತಗೊಂಡಿದ್ದಾರೆ, ಸಗುಣ ಬ್ರಹ್ಮ ಅಂತ ಅಭಿಪ್ರಾಯ. ನಿರ್ಗುಣ ನಿರಾಕಾರವಾದ ಆತ್ಮತತ್ವ ಅಲ್ಲ, ಸೋಪಾಧಿಕವಾದ ಆತ್ಮತತ್ವ, ಅದು ಶಂಭುಲಿಂಗ ಅಂತ ಕರೆದಾರಲ್ಲ. ಅವರವರ ಅಭೀಷ್ಟೆಗೆ ತಕ್ಕಂತೆ ವಿಷ್ಣುವರ ಅನ್ನಲಿ, ರಾಮರ ಅನ್ನಲಿ, ನಾರಾಯಣರ ಅನ್ನಲಿ, ಏನಾದರೂ ಅನ್ನಲಿ, ಅದು ಸಗುಣ ಬ್ರಹ್ಮ. ಅವ್ರು ಯಾರು ಏನಂದ್ರು ಸಗುಣ ಬ್ರಹ್ಮ. ಎಲ್ಲಿ ಸಗುಣ ಬ್ರಹ್ಮ ಇದೆ ಅಲ್ಲಿ ದ್ವೈತಾಪತ್ತಿ ಇದೆ. ಸಗುಣ ಬ್ರಹ್ಮ ಇದ್ದಾಗ ದ್ವೈತಾಪತ್ತಿ ಇದೆ. ಜೀವಾತ್ಮ ಪರಮಾತ್ಮ, ಜೀವಾತ್ಮ ಪರಮಾತ್ಮ ದ್ವೈತ ಬಂತಂದ್ರೆ ಇಡೀ ಜಗತ್ತು ಇದೆ ಅಂತೆ ಅದರ ಅರ್ಥ. ಯಾವಾಗ ಬಾಧಿಸ್ಕೊಂಡು ಹೋಗ್ತದೆ? ಭಾಗತ್ಯಾಗ ಲಕ್ಷಣದಿಂದ ಎಲ್ಲ ತೆಗೆದು ಹಾಕಿದಾಗ ಜಗತ್ತು ಹೋಗ್ತದೆ. ಅಲ್ಲಿ ಕೇವಲ ಅಖಂಡ ಚೇತನ ಮಾತ್ರ ಉಳಿತದೆ. ಅದು ಅನುಭವಕ್ಕೆ ವೇದ್ಯ ಅಲ್ಲದೆ ಪೂಜೆಗೆ ಅದು ಯೋಗ್ಯ ಅಲ್ಲ, ಅನುಭವಿಸುವುದಕ್ಕೆ ಯೋಗ್ಯ. ಅದಕ್ಕಂದ್ರೂ ಇಲ್ಲಿ ಗುರು ಶಂಭುಲಿಂಗದ ಅರ್ಚನೆಯ ಪರಮಾತ್ಮನ ಅರ್ಚನೆ ಮಾಡಬೇಕು. ಯಾಕಂದ್ರೆ ಪೂರ್ವದಲ್ಲಿ ಬಂದಿದೆ, ಪರಮಾತ್ಮನ ಉಪಕಾರ ನಮ್ಮ ಮೇಲೆ ಬಹಳಷ್ಟಿದೆ. ಸಗುಣ ಬ್ರಹ್ಮನಿಂದಲೇ ಈ ಜಗತ್ತು ನಿರ್ಮಾಣ ಆದದ್ದು, ಮಾಯೆಯಿಂದ ಅಲ್ಲ, ಸಗುಣ ಬ್ರಹ್ಮದಿಂದ ಈ ಜಗತ್ತು ನಿರ್ಮಾಣ ಆಗಿದೆ. ಈ ಜಗತ್ತಿಗೆ ಕಾರಣನಾಗಿರುವಂತಹ ಪರಮಾತ್ಮನ ಉಪಕಾರ ಈ ಪೂರ್ವದಲ್ಲಿ ಸಾಕಷ್ಟು ಸ್ಮರಣೆ ಮಾಡಿದ್ದೇವೆ. ಅಂತಹ ಪರಮಾತ್ಮನ ಪೂಜೆಯನ್ನು ಮಾಡುವುದು ಸಾಧಕನ ಆದ್ಯ ಕರ್ತವ್ಯ. ಮಾಡಲೇಬೇಕು. ನಾಸ್ತಿಕ ಆಗಬಾರ್ದು, ಆಸ್ತಿಕ ಆಗಬೇಕು. ಅದಕ್ಕಂತಾರೆ ಗುರು ಶಂಭುಲಿಂಗದ ಅರ್ಚನೆಯ ಅನುಸಂಧಾನ. ಅವನ್ನ ಚಿಂತನೆ ಮಾಡೋದು. ಅನುಸಂಧಾನ ಅಂದ್ರೆ ಪರಮಾತ್ಮ ನಿನ್ನ ಉಪಕಾರ ಭಾಳ ಇದೆ ಅಂತ ನಮ ಶಿವಾಯರ ಅನ್ರಿ. ಇಲ್ಲಿ ಗುರು ಶಂಭುಲಿಂಗ ಅಂತ ಬರೋದ್ರಿಂದ ಓಂ ನಮ ಶಿವಾಯ ಅಂತಾರ ಅನ್ರಿ. ಪಂಚಾಕ್ಷರ ಮಂತ್ರ, ಷಡಾಕ್ಷರಿ ಮಂತ್ರ ಅಂತ ಅಂಗೀಕಾರ ಮಾಡಿದ್ದೇವೆ. ಎರಡರಾಗಿ ಯಾವುದನ್ನಾದರೂ ತಗೊಳ್ರಿ ನೀವು, ನಿಮ್ಗೆ ಇಷ್ಟ ಇದ್ದದ್ದು. ನಮ ಶಿವಾಯ ಅಂದರೂ ತಪ್ಪಿಲ್ಲ, ಓಂ ನಮ ಶಿವಾಯ ಅಂದರೂ ತಪ್ಪಿಲ್ಲ. ಅದು ನಿರಂತರ ಅನುಸಂಧಾನ ಮಾಡಿರಿ. ಇನ್ನು ವರವಿದ್ಯೆ, ಶ್ರೇಷ್ಠವಾದ ವಿದ್ಯೆ, ಆತ್ಮತತ್ವವನ್ನು ತಿಳಿಯುವುದಕ್ಕೆ ಬೇಕಾಗಿರುವಂತಹ ವಿದ್ಯೆ. ಅದು ಒಮ್ಮೆಗೆ ಪ್ರಾಪ್ತ ಆಗೋದಲ್ಲ, ಅದು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ ಹೋದಾಗ ಪ್ರಾಪ್ತ ಆಗುವಂಥದ್ದು ವರವಿದ್ಯೆ. ಭಕ್ತಿ, ವರವಿದ್ಯೆ ಅಂದ್ರೆ ವರವಿದ್ಯೆ. ಭಕ್ತಿ ಅಂದ್ರೆ ಭಗವತ್ಪಾದರು ಹೇಳಿದಂತೆ ನಾವು ಕೊನೆಗೆ ಎಲ್ಲಿ ಹೋಗ್ಬೇಕಂದ್ರೆ ಸ್ವರೂಪದ ಚಿಂತನೆಗೆ ಹೋಗಬೇಕು. ಸ್ವಸ್ವರೂಪ ಅನುಸಂಧಾನಂ ಭಕ್ತಿ ರೀತ್ಯ ವಿಧೀಯತೆ ಅಂತ ಭಗವತ್ಪಾದರು ಹೇಳಿದ ವಾಕ್ಯ ಇದು. ಭಕ್ತಿ ಅನ್ನುವಂಥ ಶಬ್ದವನ್ನು ಮಾಡಿದರು. ಸ್ವರೂಪ ಅನುಸಂಧಾನ ಮಾಡೋದು ಅಲ್ಲಿ ಬೇರೆ ಇದೆ. ಅನುಸಂಧಾನ ಮಾಡೋದು ಅಂದರೆ ತಾನು ಬೇರೆ ಪರಮಾತ್ಮನೂ ಬೇರೆ ಅಂತ. ಸ್ವರೂಪ ಅದೇ ನನ್ನ ಸ್ವರೂಪ, ಅದೇ ನನ್ನ ಸ್ವರೂಪ ಅಂತ ಚಿಂತನೆ ಮಾಡೋದು. ಪರಮಾತ್ಮ ತತ್ವವೇ ನನ್ನ ಸ್ವರೂಪ. ಇಲ್ಲೇನಿದೆ ಅಲ್ಲಿ ಸ್ವಲ್ಪ ದ್ವೈತ ಇದೆ. ಅದು ಸಹಜ ಆಗಬೇಕಂದ್ರೆ ಅಡಗಬೇಕು ಅಂತ ಮುಂದೆ ಬರೀತಾರೆ. ಅಡಗಬೇಕು. ಅದು ಅಡಗಿದಾಗ ಅಖಂಡ ಆಗಿಬಿಡ್ತದೆ. ಮತ್ತು ಆ ಪರಮಾತ್ಮನ ಸ್ವರೂಪಕ್ಕೂ ನಾನು ಸ್ವರೂಪಕ್ಕೂ ಏನೂ ವ್ಯತ್ಯಾಸ ಇಲ್ಲ ಅಂತ ಅನುಸಂಧಾನ ಮಾಡ್ತಾ ಇರುವಾಗ ದ್ವೈತ ಇದ್ದೇ ಇದೆ ಅನುಸಂಧಾನ ಸಮಯದಲ್ಲಿ.
ಅನುಸಂಧಾನ ಸಹಜ ಆಗಬೇಕು, ನಿಂತು ಹೋಗ್ಬೇಕದು. ನಿಂತು ಹೋದಾಗ ಆಗ ನೀ ಕೃತಕೃತ್ಯ ಆಗ್ತಿ ಅಂತ ಅರ್ಥ. ಇದು ಅನುಸಂಧಾನ ಮಾಡುವುದರಿಂದ ಏನಾಗ್ತದೆ ಅಂದ್ರೆ ಅಂತಃಕರಣ ಶುದ್ಧ ಆಗ್ತದೆ ಅಂತ ಇದರ ಅಭಿಪ್ರಾಯ, ಮತ್ತೇನಿಲ್ಲ. ವಿದ್ಯಾ ಭಕ್ತಿ, ಭಕ್ತಿ ಅಂದ್ರೆ ಸ್ವಸ್ವರೂಪ ಅನುಸಂಧಾನ, ಸ್ವಸ್ವರೂಪ ಅನುಸಂಧಾನ ರೂಪಾತ್ಮಕವಾದ ಭಕ್ತಿ. ಸುವ್ರತ, ಸುವ್ರತ ಬರೀ ವ್ರತ ಅಂದಾರೆ. ವ್ರತಗಳನ್ನು ಅದರಾಗೂ ಯೋಗ್ಯವಾದ ವ್ರತಗಳು, ನಿಮಗೆ ಯಾವುದು ಅಭೀಪ್ಸೆಯೋ ಅದು. ಕೃಚ್ರ, ಚಾಂದ್ರಾಯಣ ಮೊದಲಾದ ವ್ರತಗಳಿದಾವೆ. ನಿಮಗೆ ಯಾವುದು ಅಭೀಪ್ಸೆ ಆಗಿದೆಯೋ ಅದನ್ನು ಮಾಡಿರಿ. ಚಾಂದ್ರಾಯಣ ವ್ರತ, ಕೃಚ್ರ ವ್ರತ. ಕೃಚ್ರ ವ್ರತ ಅಂದ್ರೆ 3 ದಿನ ಉಪವಾಸ ಇರೋದು, 3 ದಿನ ಊಟ ಮಾಡೋದು ಅಂತ ಕೆಲವು ಮಂದಿ ಹೇಳ್ತಾರೆ. 3 ದಿನ ಏನಂತಾರೆ, 3 ದಿನ ಹಾಲು ಕುಡಿದು, 3 ದಿನ ಹಣ್ಣು ತಿನ್ನೋದು, 3 ದಿನ ನೀರು ಕುಡಿದು, ಮತ್ತು 3 ದಿನ ಹೀಗೆ ಬದಲು ಮಾಡ್ಕೊತ ಹೋಗೋದು. ಇದು ಒಂದು ವ್ರತ ಅಂತ ಕರೀತಾರೆ. ಆಮೇಲೆ 16 ಸೋಮವಾರ ವ್ರತ ವಗೈರೆ ಮಾಡ್ತಿರ್ತಾರೆ. ಇಲ್ಲಿ ವ್ರತ ಏನಂದ್ರೆ ಸುವ್ರತ ಅಂತ ಬರೆದ್ದಾರೆ. ಲೋಕವನ್ನು ಮೆಚ್ಚಿಸುವ ವ್ರತ ಅಲ್ಲ, ನಿನ್ನ ಅಂತಃಕರಣವು ಶುದ್ಧವಾಗುವುದಕ್ಕೆ ಬೇಕಾಗಿರುವಂತಹ ವ್ರತ. ಅದರ ನಿನ್ನ ಅನುಷ್ಠಾನಕ್ಕೆ ಇಟ್ಟಕೋ. ಒಂದು ದಿವಸಕ್ಕೆ ಇಷ್ಟು ಸಲ ಊಟ ಮಾಡಬೇಕು, ಹೆಚ್ಚಿಗೆ ಊಟ ಮಾಡಬಾರ್ದು. ಮಧ್ಯದಲ್ಲಿ ಹೆಚ್ಚಿಗೆ ಊಟ ಮಾಡಬಾರ್ದು. 1 ಸಲ ಮಾಡ್ತೀವಿ, 2 ಸಲ ಮಾಡ್ತೀವಿ, ಅದನ್ನು ನೀ ನಿಯಮಕ್ಕೆ ಹಾಕೋ. ನಿನಗೆ ಹೊಂದುಗಡೆ ಆಗಬೇಕದು. ಇನ್ನು ಉಳಿದ ಸಮಯದಲ್ಲಿ ನೀನು ಧ್ಯಾನದಲ್ಲಿ ತೊಡಗಿಕೊಳ್ಳಬೇಕು ಅನ್ನುವ ಅಭಿಪ್ರಾಯ. ಸುವ್ರತ, ಸುವ್ರತವು 5 ನೋಡ್ರಿ. ಅರ್ಚನೆ 1, ಅನುಸಂಧಾನ 2, ವರವಿದ್ಯೆ 3, ಭಕ್ತಿ 4, ಸುವ್ರತ 5. 5 ಇವು. ಸುವ್ರತವು 5 ಇವುಗಳನ್ನು ನಿರುತದಿಂದ ಅಳವಟ್ಟುದನೆ. ನಿರುತದಿಂದ ನಿಶ್ಚಯವಾಗಿ ಪ್ರತಿದಿನ ಅಳವಟ್ಟುವುದೇ ಪ್ರಾಪ್ತವಾದದ್ದೇ ಶಿವಯೋಗವೆಂದು. ಶಿವಯೋಗವೆಂದು ವರೆವರು ಒಲಿದು ವಿದುಗಳು. ವೇದವಿದುಗಳು, ವೇದವನ್ನು ತಿಳಿದಂಥವರು ಇದನ್ನು ಶಿವಯೋಗ ಶಿವಯೋಗ ಅಂತ ಕರೆದುಕೊಂಡು ಬರುತ್ತಾರೆ. ನೀ ಶಿವಯೋಗರ ಅನ್ನು, ವಿಷ್ಣು ಯೋಗರ ಅನ್ನು, ರಾಮಯೋಗರ ಅನ್ನು, ನಿನ್ನ ಇಷ್ಟ ದೇವತೆಗೆ ಹೊಂದುಗಡೆ ಆಗುವಂತೆ ಇದನ್ನು ಹೊಂದಿಸಿಕೋ ಅನ್ನುವುದು ಅಭಿಪ್ರಾಯ. ಇಲ್ಲಿ ಯೋಗೀಶ್ವರಂಗೆ ಮಂತ್ರಾದಿ ಯೋಗ ಪಂಚಕ ನಿರೂಪಣೆ ಸೂತ್ರ ಇದು ಮುಕ್ತಾಯ ಆಯಿತು. ಮುಂದಿನ ಸೂತ್ರ ಏನು ಹೇಳ್ತದೆ ನೋಡೋಣ. ಇವನಿಗೆ ಯೋಗಾನುಷ್ಠಾನ ಮಾಡಲಿಕ್ಕೆ ಸ್ಥಳಗಳನ್ನು ಹೇಳ್ತಾರೆ. ತಿಳಿದು ಸುದೇಶಗಳೊಳಗೆ 5 ಕಾಲದೊಳು ಎಳಸಿ ಮಾಲ್ಪುದು ಸಮಾಹಿತೆಯನು. ಸಮಾಧಿ ಅವಸ್ಥೆಯಲ್ಲಿರೋದು. ಸಮಾಹಿತೆಯನು ಅಂದರೆ ಸಮಾಧಿ ಅವಸ್ಥೆಯಲ್ಲಿರುವುದಕ್ಕೆ ಏನು ಹೇಳ್ತಾರೆ ಅಂದರೆ ಇವರು 5 ಅಲ್ಲ ಸುದೇಶಗಳು ಅಂತ ಹೇಳ್ಯಾರ, ಯೋಗ್ಯವಾದ ಸ್ಥಳಗಳು ಅಂತ ಹೇಳ್ಯಾರ. ಅವು ಯಾವುವು ಅಂತ ಕೇಳಿದರೆ, ಸುದೇಶಗಳೊಳಗೆ 5 ಕಾಲದಲ್ಲಿ. ಸುದೇಶಗಳನ್ನ ಕೆಳಗೆ ಬರೀತಾರೆ ನೋಡೋಣ. ಸುದೇಶ ಅಥವಾ ಅದನ್ನು ವ್ಯಾಖ್ಯಾನ ಮಾಡೋದಂದ್ರೆ ಪುಣ್ಯತೀರ್ಥ, ಅರಣ್ಯ, ನಿಮ್ಮ ಮನೆಯಲ್ಲಿಯೇ ಶುದ್ಧವಾಗಿದ್ದರೆ ನಿಮ್ಮ ಮನೆ. ಗೋಷ್ಠ ಅಂತ ಬರ್ತಾರೆ. ಗೋಷ್ಠ ಅಂದ್ರೆ ಹಕ್ಕಿ, ದನಗಳನ್ನು ಕಟ್ಟುವ ಕೊಟ್ಟಿಗೆ, ಅಲ್ಲಿ ಆದರೂ ಅನುಷ್ಠಾನ ಮಾಡ್ಬೋದು. ಗಿಡದ ಕೆಳಗಾದರೂ ಅನುಷ್ಠಾನ ಮಾಡ್ಬೋದು. ಪುಣ್ಯತೀರ್ಥಗಳು, ಪುಣ್ಯಕ್ಷೇತ್ರಗಳು ಅಂತಿದಾವಲ್ಲ, ಅಲ್ಲಿ ಆದರೂ ಕೂಡ ಇದ್ದುಕೊಂಡು ಸಮಾಧಿಯ ಅಭ್ಯಾಸವನ್ನು ಮಾಡಬಹುದು. ಒಂದು ದಿವಸಕ್ಕೆ 5 ಸಲ ಮಾಡಬೇಕಂತ ಬರೀತಾರೆ. ತಿಳಿದು ಸುದೇಶಗಳೊಳಗೆ 5 ಕಾಲದೊಳು ಎಳಸಿ ಮಾಲ್ಪದು ಸಮಾಹಿತೆಯನು ಅಂತ ಬರೀತಾರೆ. 5 ಕಾಲ. 5 ಕಾಲ ಅಂದರೆ ಸಂಕ್ಷಿಪ್ತವಾಗಿ ಹೇಳಿಬಿಡೋಣ. ಬ್ರಾಹ್ಮಿ ಮುಹೂರ್ತ ಸಾಧಾರಣ 5 ಗಂಟೆ. ತದನಂತರ ಸೂರ್ಯೋದಯ, ಪ್ರಾತಃ ಸಂಧ್ಯಾಕಾಲ ಅಂತ ಕರಿತೇವೆ ಸೂರ್ಯೋದಯ. ಮಧ್ಯಾಹ್ನ ಸಂಧ್ಯಾಕಾಲ ಅಂತ ಕರಿತೇವೆ 12 ಗಂಟೆಗೆ. ಆಮೇಲೆ ಸಾಯಂಕಾಲ ಸೂರ್ಯನು ಅಸ್ತ ಆಗುವ ಸಮಯದಲ್ಲಿ. ತದನಂತರ ನಿದ್ರಾ ಸಮಯಕ್ಕೆ ಹೋದಾಗ, ನಿದ್ರೆ ಆಗೋಕ್ಕಿಂತ ಮುಂಚೆ 5 ಭಾಗ ಮಾಡ್ತಾರೆ. 3 ಸಂಧ್ಯಾಕಾಲ, 1 ಬೆಳಗಿನ ಬ್ರಾಹ್ಮಿ ಮುಹೂರ್ತ ಕಾಲ, ಇನ್ನೊಂದು ನಿದ್ರೆಗೆ ಹೋಗುವಕ್ಕಿಂತ ಮುಂಚಿನ ಕಾಲ. ನಿಮ್ಮ ಅಭ್ಯಾಸಕ್ಕೆ ಅನುಗುಣವಾಗಿ ನೀವು 9 ಗಂಟೆಗೆ ಮಲಗುತ್ತೀರೋ, 8 ಗಂಟೆಗೆ ಮಲಗುತ್ತೀರೋ, 10 ಗಂಟೆಗೆ ಮಲಗುತ್ತೀರೋ, ಅದಕ್ಕಿಂತ ಮುಂಚೆ ನೀವು ಅನುಸಂಧಾನ ಮಾಡಬೇಕು. ಸಮಾಧಿ ಎಷ್ಟೊತ್ತು ಏನು ಅಂತ ಕೆಳಗೆ ಬರೀತಾರೆ ನೋಡೋಣ ಏನಂತಾರೋ. ಕಮಲಾಕ್ಷಿ ದೇಶ ನಿಯಮವನು, ಆ ಕಾಲ ನಿಯಮವನು ಆ ಯೋಗಿಗೆ ವಿಧಿಯಿಂದ ವಿಮಲ ಸಮಾಧಿ ಸುಸ್ಥಿತಿಗೆ ಕಾರಣವಾಗಿ ಕ್ರಮದಿಂದ ಪೇಳ್ವೆನು ಆಲಿಸು. ಕಮಲಾಕ್ಷಿ, ಕಮಲದಂತಹ ಮುಖವುಳ್ಳವಳೆ, ಅಥವಾ ಕಮಲದಂತಹ ಅಂದರೆ ಕಮಲದೆಲೆಯ
ಕಮಲದ ದೇಟಿನಂತ ಹೂವಿನ ಒಂದು ದಳ, ಕಮಲದ ಹೂವಿನ ಒಂದು ದಳದಂತಹ ಕಣ್ಣುಳ್ಳವಳೇ. ದೇಶ ಅಂದರೆ ಯೋಗ್ಯವಾದ ದೇಶ ಇರಬೇಕು. ಈಗ ಹೇಳಿದ್ನೆಲ್ಲ, ಪುಣ್ಯತೀರ್ಥಗಳು, ಅರಣ್ಯ, ಕೊಟ್ಟಿಗೆ ಮೊದಲಾದ ಯೋಗ್ಯ ದೇಶ. ನಿಯಮವನು, ಆ ಕಾಲ ನಿಯಮವನು, ಅವ 5 ಕಾಲ ಅಂತ ಹೇಳಿದ್ನೆಲ್ಲ ಸಂಕ್ಷಿಪ್ತವಾಗಿ. ಕಾಲ ನಿಯಮವನು ಯೋಗಿಗೆ ವಿಧಿಯಿಂದ ಕ್ರಮವಾಗಿ ವಿಮಲ ಸಮಾಧಿ ಸುಸ್ಥಿತಿಗೆ ಕಾರಣವಾಗಿ, ವಿಧಿಯಿಂದ ಮಾಡುವಿಕೆ. ವಿಮಲ ಸಮಾಧಿ ಶುದ್ಧವಾದ ಸಮಾಧಿ, ಅರ್ಥಾತ್ ಅಲ್ಲಿ ಏಕಾಗ್ರತೆಯೇ ಮುಖ್ಯ. ಸುಸ್ಥಿತಿಗೆ ಕಾರಣವಾಗಿ ಕ್ರಮದಿಂದೇ ಪೇಳ್ವೆನು ಆಲಿಸು ನೀರೇ. ಇದೆಲ್ಲ ನಾಮ ಸಂಕೀರ್ತನ ಅಷ್ಟೇ. ನೋಡೋಣ ಮುಂದಿನ ನುಡಿಗಳಲ್ಲಿ ಏನು ವಿಸ್ತಾರ ಆಗ್ತದೆ ಅನ್ನೋ ತಾನು ಗೊತ್ತಾಗ್ತದೆ. ಗಿರಿ, ಪುಣ್ಯತೀರ್ಥ, ಸಾಗರ, ಶಿವಗೃಹ, ಗೋಷ್ಠ. ಗಿರಿ ಅಂದ್ರೆ ಅರಣ್ಯ, ಪುಣ್ಯತೀರ್ಥ ಅಂದ್ರೆ ಪುಣ್ಯಕ್ಷೇತ್ರ, ಗೋಕರ್ಣ, ಕಾಶಿ ಮೊದಲಾದ ಪುಣ್ಯಕ್ಷೇತ್ರಗಳು. ಸಾಗರ ಸಮುದ್ರ, ಶಿವಗೃಹ ಅಂದರೆ ದೇವಸ್ಥಾನ, ಗೋಷ್ಠ ಅಂದ್ರೆ ಕೊಟ್ಟಿಗೆಯಲ್ಲಿ ಕುಳಿತುಕೊಂಡು ಸಮಾಧಿ ಮಾಡಲಿಕ್ಕೆ ಅವಕಾಶ ಇದೆ. ಗೋಷ್ಠ ವರ ನಿಜ ಭವನಾದಿಗಳು. ಮತ್ತು ಹಾಗೆಯೇ ಶ್ರೇಷ್ಠವಾದ ನಿನ್ನ ಮನೆಯಲ್ಲಿ ಸಮಾಧಿ ಅಭ್ಯಾಸವನ್ನು ಮಾಡುವುದಕ್ಕೆ ಅವಕಾಶ ಇತ್ತಂದ್ರೆ ಅಲ್ಲಿಯೂ ಕೂಡ ಮಾಡಬಹುದು. ಭವನಗಳು ಅಂತ ಬರೀತಾರೆ, ಭವನಾದಿಗಳು. ರಮ್ಯಕರ ವೆನಿಸೆರಲ್, ಅವುಗಳೇ ನೀನು ಸಮಾಧಿಯ ಅಭ್ಯಾಸವನ್ನು ಮಾಡುವುದಕ್ಕೆ ಯೋಗ್ಯ ಅಂತ ತೋರಿ ಬಂದರೆ. ರಮ್ಯಕರ ವೆನಿಸೆರಲ್, ಅದೇ ತಿಳಿ ಸುದೇಶಂಗಳು ಎಂದು ವರೆವುದು ಆ ಶ್ರುತಿ ಯೋಗಿಗೆ ಒಲವಿಂದ. ಶ್ರುತಿಯು ಈ ಸ್ಥಳಗಳಲ್ಲಿ ನೀನು ಸಮಾಧಿ ಅಭ್ಯಾಸವನ್ನು ಮಾಡುವುದಕ್ಕೆ ಅನುಕೂಲ ಇದೆ ಅಂತ ಶ್ರುತಿಯು ತಿಳಿಸಿಕೊಡುತ್ತದೆ ಅನ್ನುವುದು ಇಲ್ಲಿ ಅಭಿಪ್ರಾಯ. ಅಲ್ಲೇನು ಹೇಳಿದ್ದಾರೆ ಅಷ್ಟೇ, ಜೋಂತಃ ಹೆಚ್ಚಿಗೆ ಹೇಳುವಂಥ ಕೆಲಸ ಇಲ್ಲಿ ಹೆಚ್ಚಿಗೆ ಅದು ವಿಸ್ತಾರ ಮಾಡುವಂಥದ್ದು ಅಲ್ಲ. ಇಂತಹ ಜಾಗದಲ್ಲಿ ನೀನು ಯೋಗಾಭ್ಯಾಸವನ್ನು ಮಾಡು, ಸಮಾಧಿ ಅಭ್ಯಾಸವನ್ನು ಮಾಡು ಅಂತ ಹೇಳ್ತಾ ಹೊರಟಿದ್ದಾರೆ. ಮುಂದೆ ಏನಂತಾರೆ, ತಿಳಿಯೇ ಅರುಣೋದಯವನು, ಸಂಧ್ಯಾತ್ರಯವನು, ಬಳಿಕ ನಿದ್ರಾದಿ ಸಮಯವನು, ಕಳಹಂಸಗಮನೆ ಯೋಗಿಗೆ ಸಮಾಹಿತೆಯೊಳು ಸಲುವ 5 ಕಾಲವು ಎಂದು ಇವನು ಎಂತು. ಸಂಕ್ಷಿಪ್ತವಾಗಿ ಹೇಳಿಯಾಗಿದೆ. ಇದನ್ನು ಮ್ಯಾಲ ಸೂತ್ರ ಹೇಳುವಾಗ ಈಗ ನೋಡ್ರಿ ಬರೀತಾರೆ ಅವರು. ಅರುಣೋದಯ ಅಂದ್ರೆ ಬೆಳ್ಳಿ ಮೂಡಿತು ಅಂತ ಗ್ರಾಮೀಣ ಭಾಷೆಯಲ್ಲಿ ಒಂದು ಶಬ್ದ ಇದೆ. ಗುರು ನಕ್ಷತ್ರ ಪೂರ್ವ ದಿಕ್ಕಿನಲ್ಲಿ ಗೋಚರ ಆಯಿತು ಅಂದರೆ ಬೆಳ್ಳಿ ಮೂಡಿತು, ಬೆಳ್ಳಿ ಉದಯ ಆಯಿತು. ಏನೋ ಘಾಟ್ ಐತಲ್ಲಪ್ಪ, ಫ್ಯಾನ್ ಬಂದ್ ಮಾಡ್ರಿ. ಎಲ್ಲಿದೋ ಘಾಟ್ ಐತಿ, ತೀರ್ಬೇಡ, ಆ ಫ್ಯಾನ್ ಬಂದ್ ಮಾಡ್ಬೇಕಷ್ಟೆ. ಬೆಳ್ಳಿ ಮೂಡಿತು ಅಂತ ಗ್ರಾಮೀಣ ಭಾಷೆಯಲ್ಲಿ ಮಾತನಾಡ್ತಾರೆ. ಅರುಣೋದಯ ಆಯಿತು, ಪೂರ್ವ ದಿಕ್ಕಿನಲ್ಲಿ ಸ್ವಲ್ಪ ಕೆಂಪು ಬಣ್ಣ ಮೂಡಿತು ಅಂದ್ರೆ ಅರುಣೋದಯ ಅಂತ ಕರಿತೀವಿ, ಮತ್ತೇನಿಲ್ಲ. ಅರುಣ ಅಂದ್ರೆ ಸೂರ್ಯನ ಸಾರಥಿಗೆ ಅರುಣ ಅಂತ ಹೆಸರಿದೆ. ನಮ್ಗೆ 2 ಕಾಲ ಇರಲಿಲ್ಲ, ನಮ್ಮ ರಥ ನಡೆಸ್ತಿದ್ದ ಅರುಣ. ಗರುಡನ ಅಣ್ಣ ಅರುಣ. ಅರುಣೋದಯವನು, ಸಂಧ್ಯಾತ್ರಯವನು, ಪ್ರಾತಃ ಸಂಧ್ಯೆ ಅಂದರೆ ಸೂರ್ಯೋದಯ ಕಾಲ, ಮಧ್ಯಾಹ್ನ 12 ಗಂಟೆ, ಸಾಯಂಕಾಲ 6 ಗಂಟೆ, ಇದು ಸಂಧ್ಯಾತ್ರಯ. ಬಳಿಕ ನಿದ್ರಾದಿ ಸಮಯವನು, ಆದಿ ಸಮಯವನು, ನಿದ್ರೆ ಮಾಡುವಕ್ಕಿಂತ ಮೊದಲಿನ ಸಮಯವನು. 5 ಸಮಯ ಅದು ನೋಡು ಒಂದು ದಿವಸಕ್ಕೆ. ಸಂಧ್ಯಾತ್ರಯ, ಹಾಗೆಯೇ ಅರುಣೋದಯ ಮತ್ತು ನಿದ್ರೆಗೆ ಹೋಗುವಕ್ಕಿಂತ ಮುಂಚೆ 5 ಸಮಯದಲ್ಲಿ. ಕಳಹಂಸಗಮನೆ, ಹಂಸ ಪಕ್ಷಿಯಂತಹ ನಡಿಗೆಯುಳ್ಳವಳೇ, ಯೋಗಿಗೆ ಸಮಾಹಿತೆಯೊಳು, ಯೋಗಿಯಾದವನಿಗೆ ಸಮಾಹಿತೆಯೊಳು ಸಮಾಧಿಯ ಅಭ್ಯಾಸವನ್ನು ಮಾಡುವುದಕ್ಕೆ ಸಲ್ಲುವ
ಐದು ಕಾಲವು ಎಂದು ಇವನು ಇಂತು. ಈ 5 ಸಮಯಗಳು ಸಮಾಧಿಯ ಅಭ್ಯಾಸವನ್ನು ಮಾಡುವುದಕ್ಕೆ ಯೋಗ್ಯವಾದವುಗಳು ಎಂದು ತಿಳಿದುಕೋ ಅಂದರು. ಇಲ್ಲೊಂದು ಕಲಹಂಸ ಗಮನೆ ಅಂತ ಬರೆದರು. ಕಲಹಂಸ ಗಮನೆ, ಮೆಲ್ಲನೆ ಅಡಿಯಿಟ್ಟು ನಡೆಯುವವಳೆ, ಮೆಲ್ಲನೆ ಅಡಿಯಿಟ್ಟು ನಡೆಯುವವಳೆ ಅಂತ. ಹಂಗ್ಯಾಕೆ ಬರೆದ್ರು ಅಂತ ಕೇಳಿದರೆ, ಯೋಗಾಭ್ಯಾಸವನ್ನು ಮೆಲ್ಲನೆ ಮೆಲ್ಲನೆ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕಲ್ಲದೆ ದುಡುಕಿ ಮಾಡುವುದು ಅಲ್ಲ ಅಂತ ಇದರ ಅಭಿಪ್ರಾಯ. ಯೋಗಾಭ್ಯಾಸವನ್ನು ದುಡುಕಿ ಮಾಡುವುದು ಅಲ್ಲ, ನಿಧಾನವಾಗಿ ಅದನ್ನು ಮಾಡುವ ಅಭ್ಯಾಸ ಮಾಡಬೇಕು. ಅಂದರೆ ಅದು ಹೃದ್ಗತ ಆಗ್ತದೆ, ಇಲ್ಲದೆ ಹೋದರೆ ಅದು ಹೃದ್ಗತ ಆಗುವುದಿಲ್ಲ ಅನ್ನುವುದನ್ನಿಟ್ಟುಕೊಂಡು ಕಲಹಂಸ ಗಮನೆ ಅಂತ ಸಂಬೋಧನ ಬಳಸಿದ್ದಾರೆ ಇಲ್ಲಿ ತನ್ನ ಧರ್ಮಪತ್ನಿಯನ್ನು ಕುರಿತು. ಸಾಧಕರಿಗೆ ಹೇಳ್ತಾರೆ, ಒಂದಿನ ಮಾಡಿ ಬಿಟ್ಟು ಇಲ್ಲ ಒಂದಿನ ಗಡ ಮಾಡಿದ್ವಿ ಅದು ಅಲ್ಲ. ಶಾಸ್ತ್ರದ ಆಜ್ಞೆಯಂತೆ ನಿಧಾನವಾಗಿ ಅಭ್ಯಾಸ ಮಾಡಬೇಕು. ನಿಧಾನವಾಗಿ ಅಭ್ಯಾಸ ಮಾಡಿದ್ರೆ ಅಂದ್ರೆ ಒಂದಿನ ಗುರಿ ಮುಟ್ತಿ. ಮತ್ತು ನಿಧಾನತೆ ಇಲ್ಲ ಅಂದ್ರೆ ಗುರಿ ಮುಟ್ಟುವುದಿಲ್ಲ. ಇಲ್ಲಿ ಈ ಅಭ್ಯಾಸ ಮಾಡುವಾಗ ನಾ ಹೇಳೋದು, ಈ ಅಭ್ಯಾಸ ಮಾಡುವಾಗ ತಳುವುದೇ ಮಾಡ್ಬೋದಾವುದು ಭವಹರಣ, ತಡ ಮಾಡೋದೇ ಏನು ಮಾಡೋದು ಅಂದ್ರೆ ಭವಹರಣ ಮಾಡೋದು, ತಡನ ಮಾಡಬೇಡ ಅಂದಾರ ಇಲ್ಲಿ. ಮತ್ತು ನೀವು ಇಲ್ಲಿ ಹಿಂಗೆ ಹೇಳಕತ್ತೀರಲ್ಲ ಅಂತ ಹೆಂಗೆ ಅಂದ್ಕೊಂಡೀರಿ. ಯೋಗ ಅಭ್ಯಾಸ ಮಾಡುವಾಗ ನಿನ್ನಲ್ಲಿ ನಿಧಾನತೆ ಇದ್ರೆ ಮನಸ್ಸು ಏಕಾಗ್ರ ಆಗಲಿಕ್ಕೆ ಅನುಕೂಲ ಆಗ್ತದೆ ಅಂತ ಇದರ ಅಭಿಪ್ರಾಯ, ಮತ್ತೇನಿಲ್ಲ. ಈ 5 ಯೋಗ ಹೇಳಿದ್ರಲ್ಲ, ವರಪಂಚಕ ಕಾಲದೊಳು 2 ಮುಹೂರ್ತವು ಆದರದಿಂದೆ ವಿರತಿಯೊಳು ಅಳವಟ್ಟು ನಿರುತದೊಳು ಹೊಂದಿ ಸಮಾಧಿಯನ್ನು ಎಸಗಲ್ಕೆ ಪುರುಷಾರ್ಥವಿದು ಯೋಗಿ ಜನರಿಗೆ. ಯೋಗಿ ಜನರು ಇದನ್ನು ಸಾಧಿಸಿದ್ರೆ ಇದುವೇ ಅವರಿಗೆ ಪುರುಷಾರ್ಥ. ಯೋಗಿ ಜನರಿಗೆ ಅಂತ ಬರ್ತಾರೆ. ಯೋಗಿ ಜನರಿಗೆ ಪುರುಷಾರ್ಥವು ಇದು ನೋಡ್ರಿ. ವರಪಂಚಕಾಲದೊಳು 2 ಮುಹೂರ್ತವು, 5 ಕಾಲದಲ್ಲಿ 2 ಮುಹೂರ್ತ ಅಂತ ಹೇಳಿದ್ರೆ, ಒಂದು ಮುಹೂರ್ತಕ್ಕೆ 24 ಮಿನಿಟ್, 2 ಮುಹೂರ್ತ ಅಂದರೆ 48 ನಿಮಿಷಗಳವರೆಗೆ. ಒಂದೊಂದು ಸಮಯಕ್ಕೆ 48 ನಿಮಿಷಗಳವರೆಗೆ ಯೋಗಾಭ್ಯಾಸವನ್ನು ಮಾಡಬೇಕು ಅಂತ. ಒಂದು ತಾಸಿಗೆ ಒಂದೆಷ್ಟ ಕಡಿಮೆ ಆಯಿತು, 12 ಮಿನಿಟ್ ಕಡಿಮೆ ಆಯಿತು ಅಂದ್ರೆ 1 ತಾಸಿನ ಒಳಗೆ ನಿನ್ನ ಯೋಗ ಮುಗಿಬೇಕು. ಮತ್ತು ಅದ್ರಾಗ ಕುಂತಂದ್ರೆ ಉಳಿದ ವ್ಯವಹಾರ ಎಲ್ಲ ನಿಲ್ತಾವೆ. ಅದಕ್ಕಾಗಿ 5 ಸಮಯದಲ್ಲಿ 5 ಕಾಲಗಳಲ್ಲಿ ಇದನ್ನು ಅಭ್ಯಾಸ ಮಾಡುವಂತ ಬರ್ತಾರೆ. ಎಂತೂ ಸಮಯ ವೈದರೊಳು, ಅಲ್ಲಿ 2 ಮುಹೂರ್ತ ಅಂತ ಆಯ್ತಲ್ಲ, 2 ಮುಹೂರ್ತ ಆಯ್ತಲ್ಲ. ವರಪಂಚ ಕಾಲದೊಳು 2 ಮುಹೂರ್ತವು ಆದರದಿಂದೆ ಪ್ರೀತಿಯಿಂದೆ ವಿರತಿಯೊಳು ಅಳವಟ್ಟು, ವೈರಾಗ್ಯ ಇರಬೇಕಲ್ಲಿ, ಯಾವ ಪದಾರ್ಥಗಳ ಆಸೆ ಇರಬಾರದು. ವಿರತಿಯೊಳು ಅಳವಟ್ಟು, ಯಾವುದೇ ಪದಾರ್ಥದ ಆಸೆ ಇರಬಾರ್ದು. ಸುಮ್ಮನೆ ತಮಾಷೆ ಮಾಡ್ತೇನೆ. ಏನು ತಮಾಷೆ ಅಂತ ಕೇಳಿದ್ರೆ, ಏಕಾದಶಿ ವ್ರತ ಮಾಡ್ತಾರೆ ಕೆಲವು ಜನರು. ಏಕಾದಶಿ ವ್ರತ ಮರುದಿನ ದ್ವಾದಶಿ ಮಜಾ ಇರ್ತದೆ, ಅದಕ್ಕೆ ಏಕಾದಶಿ ವ್ರತ ಮಾಡ್ತಾರೆ. ತಮಾಷೆ ಮಾಡ್ತೇನೆ ಅಂತ ಹೇಳಿದೆ ನಿಮಗೆ. ಏಕಾದಶಿ ಮಾಡಿ ಹೊಟ್ಟೆ ಖಾಲಿ ಮಾಡಿಕೊಳ್ಳೋದು, ಮರುದಿನ ಮಜಾ ಪದಾರ್ಥಗಳು ಇರ್ತಾವಲ್ಲ ಅವನ್ನ ಹೆಚ್ಚಾಗಿ ಊಟ ಮಾಡೋದು, ಇದು ದ್ವಾದಶಿ. ಇನ್ನು ಏಕಾದಶಿ ಮಾಡೋರಂತೂ ಒಂದಿಷ್ಟು ಉಪ್ಪಿಟ್ಟು ತಿಂದು, ಒಂದಿಷ್ಟು ಉಂಡಿ ತಿಂದು, ಒಂದಿಷ್ಟು ಹಣ್ಣು ತಿಂದು ನಾವು ಏಕಾದಶಿ ಮಾಡ್ತೇವೆ ಅಂತ ಹೇಳೋರು ಇದ್ದಾರೆ. ಏಕಾದಶಿ ಸುಮ್ಮನೆ ತಮಾಷೆ ಮಾಡೀನಿ, ಮತ್ತೇನಿಲ್ಲ. ಮುಂದೊಂದು ಏನೊಂದು ಬಯಸಬೇಡ, ನೀನು ಕೆಲಸ ಮಾಡು, ತನ್ನಷ್ಟಕ್ಕೆ ತಾನ ಅಂತಃಕರಣ ಶುದ್ಧ ಆಗ್ತದೆ ಇಲ್ಲ ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ವಿರತಿಯೊಳು ಅಳವಟ್ಟು, ವೈರಾಗ್ಯದಲ್ಲಿ ಕೂಡಿಕೊಂಡವನು ಆಗಿ, ನಿರುತದೊಳು ಅಂದ್ರೆ ಪ್ರತಿನಿತ್ಯದಲ್ಲಿ ಹೊಂದಿ, ಸಮಾಧಿಯನ್ನು ಪ್ರತಿನಿತ್ಯ ಒಂದು ಸಮಯ, ಆ ಸಮಯಕ್ಕೆ ಹೊಂದಿಕೊಂಡು ಸಮಾಧಿಯನ್ನು ಎಸಗಲ್ಕೆ, ಈ ಸಮಾಧಿಯ ಅಭ್ಯಾಸವನ್ನು ನೀನು ಮಾಡಿದ್ದೆ ಆದರೆ ಯೋಗಿ ಜನರಿಗೆ ಇದು ಪುರುಷಾರ್ಥವು. ಯೋಗಿ ಜನರಿಗೆ ಇದು ಪುರುಷಾರ್ಥವು ಅಂದ್ರೆ ಮುಖ್ಯವಾಗಿ ಇಲ್ಲಿ ಚಿತ್ತಶುದ್ಧಿ ಆಗೋದು, ಮತ್ತೇನಲ್ಲ. ಪುರುಷಾರ್ಥ ಅಂದ್ರೆ ಚಿತ್ತಶುದ್ಧಿ ಆಗೋದು. ಚಿತ್ತಶುದ್ಧಿ ಆಯಿತು ಅಂದ್ರೆ ನೀನು ಮುಕ್ತನಾಗಲಿಕ್ಕೆ ಬಹಳ ಸಮಯದ ಅವಶ್ಯಕತೆ ಇಲ್ಲ ಅಂತ ಸಾಕಷ್ಟು ಸಲ ಈ ಶಬ್ದ ಬಂದಿದೆ. ಸಾಕಷ್ಟು ಸಲ ಯೋಗಿಗಳಿಗೆ ಇದುವೇ ನಿಜವಾದ ಪುರುಷಾರ್ಥ.
ಎಂತೂ ಮುಗಿಸ್ತಾರೆ ಇದನ್ನು ಈ ನುಡಿ. ಎಂತೂ ಸಮಯವು ಐದರೊಳು ಸಮಾಧಿಗಳನ್ನು ಓರಂತೆ ಮಾಳ್ಪ ಅಧಿಕಾರಿ ಜನರಿಗೆ ಮುಂತೆ ಮೂದೆರನಾಗಿ ತೋರುವ ಸೂಚನೆಯ ಅಂತವನು ವರೆವೆನು ಆಲಿಸು ನೀರೇ. ಯೋಗಾಭ್ಯಾಸ ಮಾಡುವವನಿಗೆ ಏನು ತೋರ್ತದ ಅನ್ನೋದನ್ನು ಮುಂದಿನ ನುಡಿಯಲ್ಲಿ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ಇಲ್ಲಿ ಅದನ್ನು ಪ್ರತಿಜ್ಞೆ ಮಾಡ್ತಾರೆ. ಎಂತೂ ಈ ಹೇಳಿದ ಪ್ರಕಾರ ಸಮಯವೈದರೊಳು 5 ಸಮಯಗಳಲ್ಲಿ ಸಮಾಧಿಗಳನ್ನು ಸಮಾಧಿಯ ಅಭ್ಯಾಸವನ್ನು ಓರಂತೆ ಚೆನ್ನಾಗಿ ಮಾಡುವುದು ಅಧಿಕಾರಿ ಜನರಿಗೆ. ಹಿಂಗೆ ಯೋಗಾಭ್ಯಾಸವನ್ನು ಮಾಡುವ ಜನರಿಗೆ ಮುಂತೆ ಮೊದಲು ಅಂದರೆ ಯೋಗಾಭ್ಯಾಸದ ಮುಂಚೆ ಅಂದರೆ ಅದು ಅಭ್ಯಾಸ ಮಾಡ್ತಾ ಮಾಡ್ತಾ ಹೋಗುವಾಗ ಮುಂಚೆ ಮೊದಲು ಮೂದೆರನಾಗಿ ಮೂರು ರೀತಿಯಿಂದ ತೋರುವ ಸೂಚನೆಯು ಅಂತವನು ವರೆವೆನು. 3 ರೀತಿಯಿಂದ ತೋರುವ ಸೂಚನೆಗಳಿದ್ದಾವೆ, ಚಿಹ್ನೆಗಳಿದ್ದಾವೆ. ಅವನು ವರೆವೆನು ಆಲಿಸು ನೀರೇ. ಸರಳ ಸ್ವಭಾವದ ಮೈತ್ರೇಯಿಯೇ, ಅವುಗಳನ್ನು ಹೇಳುತ್ತೇನೆ, ನೀನು ಆಲಿಸು ಅಂತ ಈ ಪದ್ಯ ಮುಕ್ತಾಯ ಆಯಿತು. ಮುಂದಿನ ಸೂತ್ರಕ್ಕೆ ಹೋಗೋಣ. ಇಲ್ಲಿ ಮೊದಲೇ ಹೇಳಿದಂತೆ ಅಲ್ಲಿ ಎಷ್ಟು ಹೇಳಿದ್ದಾರೆ ಅಷ್ಟೇ ಹೇಳಬೇಕಲ್ಲದೆ ಹೆಚ್ಚಿಗೆ ಏನು ಹೇಳಲಿಕ್ಕೆ ಜಾಗಿಲ್ಲ ಅಂತ ಹೇಳಿದ್ದೇನೆ. ವನಿತೆ, ಯೋಗಾಭ್ಯಾಸಿಗಳಿಗೆ ಆದಿಯೊಳು ಸೂಕ್ಷ್ಮತನು ನಾದ ಸುಖಂ ಇವು ತೋರ್ಪವು. ಶರೀರ ಹಗರ ಆಗ್ತದಂತೆ, ಯೋಗಾಭ್ಯಾಸಿಗಳ ಶರೀರ ಹಗರ ಆಗ್ತದೆ. ನಾದ ಸಹಜವಾಗಿ ಕೇಳ್ತದಾರ, ಕಿವಿ ಮುಚ್ಕೊಂಡು ಕೊಂಡಿರ್ಬೇಕಾಗಿಲ್ಲ, ಕಿವಿ ಕಣ್ಣು ಮುಚ್ಚಿಕೊಂಡು ಕೂಡಿರಬೇಕಾಗಿಲ್ಲ. ಅವ್ರ ಮನಸ್ಸು ಮಾಡಿದರೆ ನಾದ ಸಹಜವಾಗಿ ಕೇಳ್ತದೆ. ನಾದ ಏನಾಯಿತು? ನಾದ ಸುಖ ಅಂದ್ರೆ ಆನಂದ ಸಹಜವಾಗಿ ಅವರಿಗೆ ಅವು ಪ್ರಾಪ್ತ ಆಗ್ತಾವೆ, ಗೋಚರ ಆಗ್ತಾವೆ. ಸುಖಮೇವು ತೋರ್ಪವು, ಇವು 3 ನಿನಗೆ ಯೋಗಾಭ್ಯಾಸಿಗೆ ತೋರುತ್ತವೆ ಅಂತ ಬರೆದಾರೆ. ಅವ್ರನ್ನೂ ಏನು ಬರೀತಾರೆ? ಮಂದ ಮಧ್ಯಮ ಉತ್ತಮರು ಎಂದು ಇಲ್ಲಿ ಮೂದೆರದಿಂದ ಅಭ್ಯಾಸಿಗಳು ಅವರನ್ನು ಇಂದುವದನೆ ತೋರ್ಪ ಸೂಚನಾತ್ರಯದೊಡನೆ ಹೊಂದಿ ಕಾಣಿಸಲ್ ಅರಿವುದು ನೀನು. ಇಂದುವದನೆ ಪೂರ್ಣಚಂದ್ರನಂತಹ ಮುಖವುಳ್ಳವಳೆ ಅಂತ ಸಂಬೋಧನ ಪ್ರಥಮ ಇದೆ. ನಿಯತವೆನಲು ನಿಶ್ಚಯವಾಗಿ ಸೂಕ್ಷ್ಮತನು ಶರೀರ ಹಗರಾಗ್ತದೆ. ಸೂಕ್ಷ್ಮತನು ಮ್ಯಾಲಿಂದು ನುಡಿ ಓದ್ಬೇಕಲ್ಲ. ಮಂದ ಮಧ್ಯಮ ಉತ್ತಮರು ಎಂದು ಇಲ್ಲಿ ಒಬ್ಬ ಮಂದ, ಒಬ್ಬ ಮಧ್ಯಮ, ಇನ್ನೊಬ್ಬ ಉತ್ತಮ. ಬರೀ ನಾಮ ಅಷ್ಟೇ ಐತಿ ಇಲ್ಲಿ. ಮೂದರದಿಂದವೇ ಅಭ್ಯಾಸಿಗಳು, ಈ 3 ರೀತಿಯಿಂದ ಅಭ್ಯಾಸಗಳು. ಅವರನ್ನು ಕುರಿತು ಇಂದುವದನೆ ಅದು ಸಂಬೋಧನ ಪ್ರಥಮ ಬಿಡ್ರಿ. ಅವರಿಗೆ ತೋರ್ಪ ಸೂಚನಾತ್ರಯದೊಡನೆ 3 ಚಿಹ್ನೆಗಳೊಡನೆ ಹೊಂದಿ ಕಾಣಿಸಲು ಅರಿವುದು ನೀನು. ಅವ್ರಿಗೆ ಕಾಣ್ತಾವಂತ ಬರ್ದಾರೆ ಅಷ್ಟೇ. ನಾಮ ಸಂಕೀರ್ತನ ಅಲ್ಲಿ ಮತ್ತೇನು ವಿಶೇಷ ಇಲ್ಲ. ಮುಂದೆ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ನಿಯತವೆನಲು ನಿಶ್ಚಯವಾಗಿ ಸೂಕ್ಷ್ಮತನು ಶರೀರ ಹಗರ ಆಗ್ತದೆ. ಘಂಟಾಧಿಕ ನಾದ, ಆದಿ ಶಬ್ದದಿಂದ ಹಿಂದೇನು 10 ವಿಧವಾದ ನಾದಗಳು ಹೇಳ್ಕೊಂಬಂದಾರು. ಆ ನಾದಗಳು ಘಂಟಾಧಿಕ ನಾದ. ನಾದಚಯ ಅಂದ್ರೆ ಸಮೂಹ. ನಾದಚಯವು, ಈ ಸಮೂಹವು ಅಚ್ಚ ಸುಖಂ, ಕೇವಲ ಸುಖ. ಅಚ್ಚ ಸುಖಂ ಇವು ಕ್ರಮವಾಗಿ ಪ್ರಿಯತಮೆ ಮಂದ ಯೋಗಾಭ್ಯಾಸಿಯ ಶರೀರ ಹಗರ ಆಗ್ತದೆ. ಮಧ್ಯಮ ಯೋಗಾಭ್ಯಾಸಿಗೆ ಏನು ಕೇಳ್ತದೆ ಅಂದರೆ ಘಂಟಾನಾದಾದಿಗಳು ಕೇಳ್ತಾವೆ. ಇದು ಮಧ್ಯಮ ಯೋಗಾಭ್ಯಾಸಿಗೆ. ಉತ್ತಮ ಯೋಗಾಭ್ಯಾಸಿಗೆ ಕೇವಲ ಸುಖ ಗೋಚರ ಆಗ್ತದೆ. ಅಚ್ಚ ಸುಖ ಅಂತ ಬರ್ತಾರೆ. ಮಧ್ಯಮ ಉತ್ತಮರೊಳು ಚಿಹ್ನ ಅಂದ್ರೆ ಗುರುತು, ಚಿಹ್ನೆಗಳು. ತ್ರಯವೆಂದು ಇಲ್ಲಿ ಮೇಲೆ ಹೇಳಿದ ಶರೀರ ಹಗರಾಗುವಿಕೆ 1, ಘಂಟಾದಿನಾದಗಳನ್ನು ಕೇಳೋದು 1, ಕೇವಲ ಸುಖದಲ್ಲಿ ತನ್ನ ಮನಸ್ಸು ಇರುವುದು ಇನ್ನೊಂದು.
ಮಂದ ಮಧ್ಯಮ ಉತ್ತಮರುಳು ಚಿಹ್ನತ್ರಯವೆಂದು ನೀನು ಅವಧರಿಪುದು. ಯಾರು ಯೋಗಾಭ್ಯಾಸ ಮಾಡ್ತಾರೆ ಅವರಿಗೆ ಇದು ಗೋಚರ ಆಗ್ತದಂತ ಹೇಳ್ತಾರೆ. ಶರೀರ ಹಗುರ ಆಯ್ತು ಅಂದ್ರೆ ಇನ್ನೂ ನಮ್ಮಂದ ಇದೇನಂತ ಅರ್ಥ. ಸಹಜವಾಗಿ ನಾದದ ಅನುಸಂಧಾನ ಆಯಿತು ಅಂದ್ರೆ ಮಧ್ಯಮ ಅಂತ ಅರ್ಥ. ಸಹಜವಾಗಿ ಯಾವಾಗಲೂ ಸುಖಾಕಾರ ವೃತ್ತಿಯಲ್ಲೇ ಉಳಿಯುವುದು ಉತ್ತಮನಿಗೆ ಸಹಜವಾದದ್ದು. ಹೀಗೆ 3 ರೀತಿಯ ಯೋಗಾಭ್ಯಾಸವನ್ನು ಮಾಡಲಿಕ್ಕೆ ಇವರು ಅವಕಾಶ ಕೊಟ್ಟಾರ. 3 ಮಂದಿ ಅಧಿಕಾರಿಗಳು 3 ತೆರನಾದ ಯೋಗಾಭ್ಯಾಸ ಅಂತೂ 5 ಕಾಲದಲ್ಲಿ ಮಾಡುವುದೇ ಅದು. ಇದು ಆರಂಭದಲ್ಲಿ ಪ್ರಾಪ್ತ ಆಗುವಂಥದ್ದು ಅಂತ ಬರೆದಾರೆ. ಆರಂಭದಲ್ಲಿ ಅಂದರೆ ಕೆಲವು ದಿನ ಯೋಗಾಭ್ಯಾಸ ಮಾಡಿದ ಮೇಲೆ ಅಂತ ಹೇಳಬೇಕಲ್ಲದೆ ಮೊದಲ ಪ್ರಾಪ್ತ ಆಗ್ತಾವ ಅಂದರೆ ಯೋಗಾಭ್ಯಾಸವನ್ನೇ ಮಾಡಿಲ್ಲ ಮೊದಲೇ ಹೆಂಗೆ ಪ್ರಾಪ್ತ ಆಗ್ತಾವೆ, ಆಗುವುದಿಲ್ಲ. ನಿಯತದಿಂದ ಅಭ್ಯಾಸ ಕ್ರಿಯೆಯನು ಎಂತು ಒಲಿದು ಮಾಸವು ಈರಾರು ಮಾಸವರಿಯೇ 3 ಮಾಸವು ಆ ಮಂದಾದಿ ಮೂವರ್ಗೆ ಲೇಸೆನಿಪಂತೆ ಅನುಗತಿ ವಿಧಿಯೊಳು ಯೋಗಾಭ್ಯಾಸವನ್ನೇ ಕರಣೀಯವು, ಇದು ಸತ್ಯ. ಇನ್ನೊಂದ್ಸಲ ಪದಚ್ಛೇದ ಮಾಡ್ತಾನೆ ನೋಡ್ರಿ. ಮಾಸವು ಈರಾರು ಮಾಸವರಿಯೇ 3 ಮಾಸವು ಆ ಮಂದಾದಿ ಮೂವರ್ಗೆ ಲೇಶನಿಪಂತೆ ಅನುಗತಿ ವಿಧಿಯೊಳು ಯೋಗಾಭ್ಯಾಸವೇ ಕರಣೀಯವು, ಇದು ಸತ್ಯ. ಮಾಸವು ಈರಾರು ಅಂದ್ರೆ 6 ಮತ್ತು 12 ಮಾಸ ಒಬ್ಬನಿಗೆ, ಆಮೇಲೆ 6 ಮಾಸ ಒಬ್ಬನಿಗೆ, 3 ಮಾಸ ಒಬ್ಬನಿಗೆ. ಮಾಸ ಅಂದ್ರೆ ತಿಂಗಳು. 12 ಮಾಸ ಮಂದನಿಗೆ, ಮಧ್ಯನಿಗೆ 6 ತಿಂಗಳ, ಉತ್ತಮನಿಗೆ 3 ತಿಂಗಳ. ಮಾಸವೀರಾರು ಮಾಸವರಿಯೇ 3 ಮಾಸವ ಮಂದಾದಿ ಮೂವರ್ಗೆ ಲೇಶೆನಿಪಂತೆ ಯೋಗ್ಯವು ಎಂದು ಹೇಳುವಂತೆ ಲೇಶೆನಿಪಂತೆ ಅನುಗತಿ ವಿಧಿಯಳು ತಿಳಿಯುವ ರೀತಿಯಲ್ಲಿ ಯೋಗಾಭ್ಯಾಸ ಕರಣೀಯವು, ಇದು ಸತ್ಯ. ಅನುಗತಿ ಕ್ರಮದಳು ಯೋಗಾಭ್ಯಾಸವನ್ನು ನಿರಂತರ ಇವರು ಮಾಡಬೇಕು, ಇದು ಸತ್ಯ ಅಂತ ನಿಯಮನ ಮಾಡಿದರು. ಮಂದನಿಗೆ 12 ತಿಂಗಳು ಹೇಳಿದರು, ಮಧ್ಯಮನಿಗೆ 6 ತಿಂಗಳು ಹೇಳಿದರು, ಉತ್ತಮನಿಗೆ 3 ತಿಂಗಳು ಹೇಳಿದರು. ಬಿಡದೆ ಯೋಗಾಭ್ಯಾಸವನ್ನು ಇಷ್ಟು ಮಾಡಿದರೆ ಶರೀರ ಹಗರ ಆಗ್ತದೆ, ಆಮೇಲೆ ನಾದ ಸಹಜವಾಗಿ ಕೇಳ್ತದೆ, ಆಮೇಲೆ ಸಹಜವಾಗಿ ಸುಖಾಕಾರ ವೃತ್ತಿಯಲ್ಲಿ ಮನಸ್ಸು ಉಳಿತದೆ ಅನ್ನುವುದು ಇದರ ಅಭಿಪ್ರಾಯ. ಹಾಗೆ ಯೋಗಾಭ್ಯಾಸ ಮಾಡಿದರೆ ಏನಾಗ್ತದೆ ಅಂದ್ರೆ ಅಂತಃಕರಣ ಶುದ್ಧ ಆಗ್ತದೆ. ಮತ್ತು ನಾವು ಅಲ್ಲಿಗೆ ಹೋಗ್ಬೇಕೀಗ. ಅಂತಃಕರಣ ಶುದ್ಧ ಆಗ್ತದೆ. ನಿಯತದಿಂದ ಅಭ್ಯಾಸ ಕ್ರಿಯೆಯನು ಎಂತು ಒಲಿದು ಅನುನಯವನು ಉಳಿಯದೆ ಮಾಲ್ಪರಿಗೆ ಪ್ರಿಯತಮೆ ಕೇಳು ಅಹುದು ಆಗಲ್ ಆರೂಢತೆ ಕ್ರಿಯೆ ಬಳಿಕ ಒಂದುಂ ಇಲ್ಲಿದು ನಿಜ. ಮುಗಿಸ್ತಾರೆ. ಏನು ಮುಗಿಸ್ತಾರೋ? ಅಂತಃಕರಣ ಶುದ್ಧ ಆಯ್ತು ಅಂದ್ರೆ ಇಷ್ಟಕ್ಕೆ ಶುದ್ಧ ಅಂತ ಅರ್ಥ ಮಾಡ್ಕೋಬೇಡ್ರಿ. ಕೇವಲ 12 ತಿಂಗಳ, ಕೇವಲ 6 ತಿಂಗಳ, ಕೇವಲ 3 ತಿಂಗಳದಾಗ ಅಂತಃಕರಣ ಶುದ್ಧ ಆಗ್ತದಂತ ಅರ್ಥ ಮಾಡ್ಕೋಬೇಡ್ರಿ. ಅಂತಃಕರಣ ಶುದ್ಧ ಆಗ್ತದಂತ ಅರ್ಥ ಮಾಡಿಕೊಂಡ್ರೆ ನೀವು ಹೊರಗಿನ ವಿಷಯಗಳೆಲ್ಲವನ್ನೂ ಮರಿಬೇಕು. ಎಲ್ಲವನ್ನೂ ಮರೆತು ಅಭ್ಯಾಸದಲ್ಲಿ ತೊಡಗ್ರಿ. 12 ತಿಂಗಳಲ್ಲಿ ಮಂದನಿಗೆ ಸಿದ್ಧಿ ಪ್ರಾಪ್ತ ಆಗ್ತದೆ, 6 ತಿಂಗಳಲ್ಲಿ ಮಧ್ಯಮನಿಗೆ, ಉತ್ತಮನಿಗೆ 3 ತಿಂಗಳಲ್ಲಿ ಅಂತಃಕರಣ ಶುದ್ಧಿ ಆಗೋದೇ ಇಲ್ಲಿ ಮುಖ್ಯ ಅಂತ ಹೇಳಿದ್ದೀನಿ. ಅಂತಃಕರಣ ಶುದ್ಧಿ ಆಯಿತು ಅಂದರೆ ಮರುಕ್ಷಣದಲ್ಲಿ ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಅಂತಃಕರಣ ಶುದ್ಧಿ ಆದ ಮರುಕ್ಷಣ, ಬಹಳ ಹೊತ್ತು ಬೇಕಾಗಿಲ್ಲ, ಒಂದೇ ಒಂದು ಕ್ಷಣ, ಆ ಒಂದು ಕ್ಷಣದಲ್ಲಿ ಆತ್ಮ ಸಾಕ್ಷಾತ್ಕಾರ ಆಗುವಂತಹ ಜ್ಞಾನ ಉದಯ ಆಗ್ತದೆ. ಜ್ಞಾನ ಉದಯ ಆಯ್ತು ಅಂದ್ರೆ ಒಂದೇ ಕ್ಷಣದಲ್ಲಿ ಮುಕ್ತ ಆಗ್ತಾನಂತ ಅಭಿಪ್ರಾಯ. ಅದಕ್ಕೆ ನಿಯತದಿಂದ ಅಭ್ಯಾಸ ಕ್ರಿಯೆಯನ್ನು ಎಂತು ಒಲಿದು ಅನುನಯವನ್ನು ಉಳಿಯದೆ ರೀತಿಯನ್ನು ಮೀರದೆ ಮಾಡುವವರಿಗೆ ಅಂದರೆ ವಿಚ್ಛಿತಿ ಇಲ್ಲದೆ ಮಾಡ್ಬೇಕು. ಇದನ್ನು ಮಾಡುವ ರೀತಿಯನ್ನು ಉಳಿಯದೆ ವಿಚ್ಛಿತಿ ಇಲ್ಲದೆ ಮಾಡುವವರಿಗೆ ಪ್ರಿಯತಮೆ ಎಲೈ ಪ್ರೀತಿಗೆ ಪಾತ್ರಳಾದ ಮೈತ್ರಿಯೇ ಕೇಳು ಅಹುದು ಆಗಲಾರೂಢತೆ. ಆಗಲೇ ಆತನಿಗೆ ಆರೂಢತೆ ಅಂತ ಅಂದ್ರೇನು? ಮುಕ್ತ ಆಗ್ತಾನಂತ ಅರ್ಥ ಅಲ್ಲ. ಅಂತಃಕರಣ ಶುದ್ಧ ಆಗ್ತಾನ,
ಅಂತಃಕರಣ ಶುದ್ಧ ಆಗ್ತದೆ. ಶುದ್ಧ ಆದ ಮೇಲೆ ಆರೂಢ ಆಗ್ತಾನೆ. ಅಂತಃಕರಣ ಶುದ್ಧ ಆಗುವವರೆಗೆ ಆರೂಢ ಆಗೋದಿಲ್ಲ. ಆರೂಢ ಅಂದ್ರೆ ಯೋಗವನ್ನು ಆರೋಹಣ ಮಾಡಿದವನು ಅಂತ ಅರ್ಥ. ಆರೂಢ ಅಂದ್ರೆ ಸಿದ್ಧಾರೂಢರು ಅಂತ ಅರ್ಥ ಮಾಡಬೇಡ್ರಿ. ಯೋಗವನ್ನು ಆರೋಹಣ ಮಾಡಿದವನು ಅಂತ ಅರ್ಥ. ಪ್ರೇತಮೆ ಕೇಳು ಅಹುದು ಆಗಲ್ ಆರೂಢತೆ. ಕ್ರಿಯೆ ಬಳಿಕೊಂದುಂ ಇಲ್ಲಿದು ನಿಜ. ಯಾವಾಗ ಆರೂಢ ಆಗ್ತಾನ, ಕರ್ಮ ಮಾಡೋ ಕೆಲಸ ಇಲ್ಲ ಆಗ, ಈ ಯೋಗಾಭ್ಯಾಸ ಮಾಡೋ ಕೆಲಸ ಇಲ್ಲ ಆಗ. ಮತ್ತೇನು ಕೆಲಸ? ಕೇವಲ ಶ್ರವಣ, ಕೇವಲ ಮರಣ, ಕೇವಲ ನಿಧಿಧ್ಯಾಸನ, ಅದನ್ನಷ್ಟ ಮಾಡೋದು ಉಳಿತದೆ ಇವನಲ್ಲಿ ಅಂತ ಈ ಸೂತ್ರದ ಅರ್ಥ. ಮುಂದಿನ ಸೂತ್ರಾನು ಎರಡು ನುಡಿ ನೋಡೇ ಬಿಡೋನು. ಊಟಕ್ಕೆ ವಿಷಯಕ್ಕೆ ಮರುಗು ತಿಪ್ಪಾತಂಗೆ ಕೂಟ ಒಪ್ಪುದೆ ಶಿವ ಪಥದೊಳು. ಶಿವ ಪಥದೊಳು ಬಿದ್ದತಿ. ಹೊಸ ಪುಸ್ತಕದಾಗ ಶಿವ ಪದದೊಳು ಬಿದ್ದತಿ. ಶಿವ ಪಥದೊಳು ಆಗ್ಬೇಕಾದ, ಪಥ ಆಗ್ಬೇಕಾದ. ಊಟಕ್ಕೆ ವಿಷಯಕ್ಕೆ ಮರುಗೂತ ಇಪ್ಪಾತಂಗೆ ಕೂಟವು ಅಪ್ಪುದೆ ಶಿವ ಪಥದೊಳು. ಶಿವ ಪಥದೊಳು ಕೂಟವು ಅಪ್ಪುದೆ ಅಂತ ಮುಕ್ತಾಯ ಆಗ್ತದೆ ವಾಕ್ಯ. ಏನಂತಾರೆ ಇವರು? ಊಟನ ಮಾಡಬೇಡ್ರಿ ಅಂತ ಅದ್ರ ಅರ್ಥ ಅಲ್ಲ. ಊಟ ಮಾಡ್ರಿ. ನೀವು ಭಿಕ್ಷಾನ್ನ ಬೇಡಿ ಊಟ ಮಾಡೋದಿದ್ರೆ ಏನು ಬಂದಿದೆ ಅದ್ರಾಗ ತೃಪ್ತರಾಗ್ರಿ. ಮನೆಯಲ್ಲಿ ಒಂದು ವೇಳೆ ಗೃಹಸ್ಥನಾಗಿದ್ದು ಸಾಧನೆ ಮಾಡ್ತಾ ಇದ್ದರೆ ಮನೆಯಲ್ಲಿ ಅವ್ರು ಏನು ಮಾಡಿದಾರೋ ಅದನ್ನು ಊಟ ಮಾಡು. ಆದರೆ ಎಷ್ಟು ಊಟ ಮಾಡಬೇಕು? ಸಾವಕಾಶವಾಗಿ ಊಟ ಮಾಡಬೇಕು. ಸಾವಕಾಶವಾಗಿ ಅಂದ್ರೆ ಒಂದು ತಾಸು ಗಂಟ್ಲೆ. ಸಾವಕಾಶವಾಗಿ ಅಂದರೆ ಒಂದು ತಾಸು ಗಂಟ್ಲೆ ಏನು? ಮತ್ತೆ ಹೆಂಗೆ ಮಾಡಬೇಕು ಸಾವಕಾಶ ಅಂದ್ರೆ? ಹೊಟ್ಟೆಯನ್ನು ಅರ್ಧ ಭಾಗದಿಂದ, ಹೊಟ್ಟೆಯ ಅರ್ಧ ಭಾಗವನ್ನು ಅನ್ನದಿಂದ ತುಂಬು. ಏನು ಕಾಲು ಭಾಗ ನೀರಿನಿಂದ ತುಂಬು, ಕಾಲು ಭಾಗ ಗಾಳಿ ಆಡಕ್ಕೆ ಬಿಡು. ಇದು ಸಾವಕಾಶ. ಅವಕಾಶ ಇರಲಿ ಹೊಟ್ಟೆಯಾಗ ಅಂತ ಅರ್ಥ. ಸಾವಕಾಶ ಅನ್ನೋ ಶಬ್ದಕ್ಕೇನು ಅರ್ಥ? ಹೊಟ್ಟೆಯಲ್ಲಿ ಅವಕಾಶ ಇರಲಿ. ಚಲೋ ಸಿಕ್ಕೈತೆ ಅಂತ ಇಲ್ಲಿವರೆಗೆ ಬರೋಂಗೆ ಉಣ್ಬೇಡ. ಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಅತಿ ಆಹಾರ ಸೇವಿಸುವವನಿಗೆ ಯೋಗ ಆಗೋದಿಲ್ಲ. ಗೀತಾ 6ನೇ ಅಧ್ಯಾಯ. ಕೇವಲ ಉಪವಾಸ ಇರೋವನಿಗೂ ಯೋಗ ಆಗೋದಿಲ್ಲ. ಮತ್ತು ಇದಕ್ಕೆ ಎಷ್ಟು ಬದುಕಲಿಕ್ಕೆ ಬೇಕೋ ಅಷ್ಟು ಹಾಕಬೇಕು ಒಳಗೆ. ಅವನು ಅತಿ ನಿದ್ರೆ ಮಾಡೋವನಿಗೂ ಯೋಗ ಆಗೋದಿಲ್ಲ. ಯಾವಾಗಲೂ ಜಾಗ್ರದಲ್ಲಿರೋ ಅವನಿಗೂ ಯೋಗ ಆಗೋದಿಲ್ಲ. ನಿದ್ರೆ ಮಾಡುವ ಸಮಯಕ್ಕೆ ನಿದ್ರೆ ಮಾಡಬೇಕು, ಜಾಗ್ರದಲ್ಲಿರೋ ಸಮಯಕ್ಕೆ ಜಾಗ್ರದಲ್ಲಿರಬೇಕು. ಅಂಥವನಿಗೆ ಯೋಗಾಭ್ಯಾಸ ಆಗ್ತದೆ ಅಂತ ಗೀತೆ 6ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಬರೆದಾರೆ. ಅದನ್ನೇ ಇಲ್ಲಿ ಸುಮ್ಮನೆ ನೆನಪಿಗೆ ತಂದಿದ್ದೇನೆ. ಊಟಕ್ಕೆ ವಿಷಯಕ್ಕೆ ಮರುಗು ತಿಪ್ಪಾತಂಗೆ. ಬರೀ ಊಟ ಮಾಡೋದೇ ನನ್ನ ಕೆಲಸ, ವಿಷಯಗಳ ಸಂಗ್ರಹ ಮಾಡೋದೇ ನನ್ನ ಕೆಲಸ ಅಂತ ಯಾರು ತಿಳ್ಕೊಂಡಿದ್ದಾರಲ್ಲ ಅವರೆಲ್ಲರೂ ಊಟಕ್ಕೆ ವಿಷಯಕ್ಕೆ ಮರುಗುವವರು. ಮರುಗುತ್ತ ಇಪ್ಪಾತಂಗೆ, ಮರುಗುತ್ತಿಪ್ಪಾತಂಗೆ, ಮರುಗುತ್ತಿರುವವನಿಗೆ ಶಿವಪಥದೊಳು ಕೂಟವು ಅಪ್ಪುದೆ. ಶಿವಪಥದೊಳು, ಶಿವಪಥವರಿವೆಡೆ ವಚನಕಾರ ಒಂದು ಮಾತು ಹೇಳಿದರು, ಗುರುಪಥವೇ ಮೊದಲು. ಗುರುಪಥವನರಿವೆಡೆ ಕೂಡಲ ಸಂಗಮ ದೇವರನು ಅರಿವಡೆ ಅಂತೇನು ವಚನ ಐತಲ್ಲ, ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ಅನ್ನೋದು. ಶಿವಪಥವರಿವೆಡೆ ಗುರುಪಥವೇ ಮೊದಲು ಅಂತ ಬರೆದಾರೆ ಅಲ್ಲಿ. ಶಿವಪಥ ಅಂದ್ರೆ ಏನು? ಇದಕ್ಕೆ ಅರ್ಥ ಅಂದ್ರೆ ಮಂಗಳಮಯವಾದ ದಾರಿ, ಶಿವಮಯವಾದ ದಾರಿ. ಶಿವಮಯವಾದ ದಾರಿ ಅಂದ್ರೆ ಏನು? ಮಂಗಳಮಯವಾದ ದಾರಿ ಅಂದ್ರೆ ಏನು ಅಂತ ಕೇಳಿದರೆ, ಹುಟ್ಟಿದರೆ ಸಾವಿಲ್ಲದಿಹ ಬಲು ಬಟ್ಟೆಯನ್ನು ಸಾಧಿಸಲು ಬೇಕದು, ನೆಟ್ಟನೆ ಅಳವಡದಿರ್ದೊಡೆ ಈತನು ಬಿದ್ದ ಬೆಳಕಿನಲ್ಲಿ ಹುಟ್ಟದಿಹ ವಿದ್ಯೆಯನ್ನು ಕಲಿಯುವುದು ಸೃಷ್ಟಿಯೊಳಗೆ ಉತ್ತಮವು, ಹೊಟ್ಟೆಗೆ ಕಷ್ಟಪಡುವ ವಿದ್ಯೆಗಳ ಕಲಿತೇನು ಫಲವೆಂದ ಅಂತ ಅನುಭವ ಅಮೃತಕಾರರು ನೆನಪಿಗೆ ಬರ್ತಾರೆ ಇಲ್ಲಿ. ಅನುಭವ ಅಮೃತಕಾರರು ಶಿವಪಥ. ಹುಟ್ಟಿದರೆ ಸಾವಿಲ್ಲದಿಹ ಬಟ್ಟೆಯನ್ನು ಸಾಧಿಸಲು ಬೇಕು. ಬಟ್ಟೆ ಅಂದರೆ ಅರಿವೆ ಅಲ್ಲ, ದಾರಿ ಅಂತ ಅರ್ಥ ಇದೆ. ಬಟ್ಟೆ ಶಬ್ದಕ್ಕೆ ಅರಿವೆ ಅಂತೂ ಅರ್ಥ ಇದೆ, ದಾರಿ ಅಂತೂ ಅರ್ಥ ಇದೆ. ಮಂಗಲಮಯವಾದ ದಾರಿಯನ್ನು ನೀನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅಂದರೆ ಮಂಗಲಮಯವಾದ ದಾರಿಯಲ್ಲಿ ಹೋಗುವಿಕೆಯನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಮಂಗಲಮಯವಾದ ದಾರಿ ಯಾವುದು ಅಂತ ಕೇಳಿದರೆ, ನಿನ್ನ ಸ್ವರೂಪದ ಕಡೆಗೆ ಕರೆದುಕೊಂಡು ಹೋಗುವುದು ಮಂಗಲಮಯವಾದ ದಾರಿ. ಅಮಂಗಲಮಯವಾದ ದಾರಿ ಯಾವುದು ಅಂತ ಕೇಳಿದರೆ, ಮರಣದ ಕಡೆಗೆ ಕರೆದುಕೊಂಡು ಹೋಗುವುದು ಅಮಂಗಲವಾದ ದಾರಿ, ಮರಣದ ಕಡೆಗೆ ಕರ್ಕೊಂಡು ಹೋಗುವುದು. ಮತಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರಾಹ, ಶ್ರುತಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ಹಿ ನರಾಹ.
ಒಂದು ಶ್ಲೋಕ ನೆನಪಿಗೆ ಬರ್ತದೆ. ಮನಸ್ಸಿಗೆ ಬಂದಂತೆ ದಾರಿಯನ್ನು ಮಾಡಿಕೊಂಡು ನಡೆಯುವವರು ವಾನರರು ಅಂತ ಬರೆದ್ದಾರೆ. ಚಂದನ ಶಬ್ದ ಬರೆದ್ದಾರೆ ಅಲ್ಲಿ. ವಾನರರು, ಬಾಲವುಳ್ಳವರು. ಬಾಲವುಳ್ಳವರು ಅಂದ್ರೆ ಮಂಗ್ಯಗಳು ಅಂತ. ವಾನರರು ಅಂತ ಬರೆದ್ದಾರೆ. ಈ ಮತಿ ತನ್ನ ಬುದ್ಧಿ ತನ್ನ ಮನಸ್ಸು ಹೇಳಿದಂತೆ ದಾರಿ ಕಂಡುಕೊಂಡು ಹೊಂಟಿದಾನಲ್ಲ, ಮರಣದ ದಾರಿಯನ್ನೇ ಹೇಳುತ್ತಾನೆ, ಸಾಯುವ ದಾರಿಯನ್ನೇ ಹೇಳುತ್ತಾನೆ. ಇದು ಅಮಂಗಲವಾದ ದಾರಿ. ಶಿವ ಅಂದ್ರೆ ಮಂಗಲಮಯವಾದ ದಾರಿ. ಶಿವ ಶಬ್ದಕ್ಕೆ ಮಂಗಲ ಅಂತ ಅರ್ಥ ಇದೆ. ಮಂಗಲಮಯವಾದ ದಾರಿ ಯಾವುದು ಅಂದ್ರೆ ನಿನ್ನ ಸ್ವರೂಪದ ಕಡೆಗೆ ನಿನ್ನನ್ನು ಕರೆದುಕೊಂಡು ಹೋಗುವುದು ಮಂಗಲಮಯವಾದ ದಾರಿ. ಅದುವೇ ಶರಣರ ಸಂಘ, ಸಂತರ ಸಂಘ, ಶಾಸ್ತ್ರ ಚಿಂತನೆ. ಈ ದಾರಿಯಲ್ಲಿ ಬಂದೆ ಅಂದ್ರೆ ಅದು ಶಿವಪಥ ಅಂತ ಕರೆಸ್ಕೊಳ್ತದೆ. ಶಿವಪಥ ಏನಂದ್ರೆ ನೋಡ್ರಿ ಇಲ್ಲಿ. ಊಟಕ್ಕೆ ಜಲಜಾಕ್ಷಿ, ಅದು ಇದು ಮುಗೀತು, ಸೂತ್ರ ಮುಗೀತು. ಜಲಜಾಕ್ಷಿ ಮೈತ್ರೇಯಿಯೇ ಅಲಸದೆ ಅಭ್ಯಾಸವನು ಒಲೆದು ಮಾಲ್ಪಾತನು ಆ ಸ್ತುತಿ ನಿಂದೆ ಗೆಲುವು ಅಪಜಯಂ ಇವರಳು ಸಮತಾ ಬುದ್ಧಿ ನಿಲೆ ಭಿಕ್ಷಾಟವನು ಆಚರಿಪನು. ಇಲ್ಲೆಲ್ಲ ಬರ್ತದೆ ಮುಂದೆ. ಊಟಕ್ಕೆ ವಿಷಯಕ್ಕೆ ಅಂತ ಏನು ಹೇಳಿದ್ನಲ್ಲ ಅದೆಲ್ಲ ಮುಂದೆ ಬರ್ತದೆ. ಅದನ್ನು ವಿಸ್ತಾರವಾಗಿ ಮುಂದಿನ ಪ್ರವಚನದಲ್ಲಿ ತಿಳಿಯೋಣ ಅಂತ ಹಾರೈಸಿ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್